ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನಪದ್ಭಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ಓಂ ಮಹಾಗಣಾಧಿಪತಯೇ ನಮಃ. ಗಣಾನಾನ್ತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾನುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋತಮಸ್ಸೇದಸಾದನಂ. ಮಹಾಗಣಾಧಿಪತಯೇ ನಮಃ. ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇನಾತಿ ಭವೇ ಭವಸ್ತು ಮಾಂ ಭವೋದ್ಭವಾಯ ನಮಃ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮದನಾಯ ನಮೋ ಸರ್ವಭೂತಗಮನಾಯ ನಮೋ ಮನೋನ್ಮನಾಯ ನಮಃ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹೀಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀರ್ದೇವತಾಭ್ಯೋ ನಮಃ. ಪದ್ಮಾನನೆ ಪದ್ಭವಿ ಪದ್ಮಪತ್ರೇ ಪದ್ಮಪ್ರಿಯೆ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೆ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ವೈ ಸನ್ನಿಧತ್ಸ್ವ. ಯಾಸಾ ಪದ್ಮಾಸನಸ್ಥಾ ವಿಪುಲಕಟತಡಿ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ ಶ್ರೀಂ ಲಲಿತಾಂಬಿಕಾಯ ನಮಃ. ದುರ್ಗಾಂಬಿಕಾಯ ನಮಃ. ಕ್ಷೇತ್ರಪಾಲಿನೇ ನಮಃ. ಕ್ಷೇತ್ರೇಶೇ ನಮಃ. ನವದುರ್ಗಾಯ ನಮಃ. ತ್ರಿಕಾಲಗ್ನ ಸಂಪನ್ನೇ ನಮಃ. ಭುವನೇಶ್ವರಿ ನಮಃ. ಲಲಿತಾಂ ಫಲಾಂಬಿಕಾಯ ನಮಃ. ಓಂ ಮಹಾಲಕ್ಷ್ಮೀ ನಮಃ. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಬುಧವಾರದ ಈ ವಿಶೇಷವಾಗಿರ್ತಕ್ಕಂಥ ದಿನ, ಸರ್ವರಿಗೂ ನೀವು ಮಾಡುವಂತಹ ಯಾವುದೇ ಕೆಲಸ ಕಾರ್ಯಗಳನ್ನು ಅಂದುಕೊಂಡಿದ್ದರೂ ಆಯಾ ಕೆಲಸ ಕಾರ್ಯಗಳಲ್ಲಿ ಭಗವತಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನಿಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಗೋವಿಂದ ಗೋವಿಂದ. ತಿರುಮಲ ತಿರುಪತಿ ಶ್ರೀನಿವಾಸನ ಸಾನ್ನಿಧ್ಯವನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಾ, ಕಲಿಯುಗದಲ್ಲಿ ನಿತ್ಯ ಕಲ್ಯಾಣೋತ್ಸವಪ್ರಿಯನಾಗಿರ್ತಕ್ಕಂಥ, ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಿರ್ತಕ್ಕಂಥ ಮಹಾವಿಷ್ಣುವಿನ ಸಾನ್ನಿಧ್ಯ ಅಂದರೆ ಅದು ತಿರುಮಲ ತಿರುಪತಿ. ಅಂತಹ ತಿರುಮಲ ತಿರುಪತಿನಲ್ಲಿ ಸ್ವಾಮಿಗೆ ನಡೀತಿರ್ತಕ್ಕಂಥ ಬ್ರಹ್ಮೋತ್ಸವಗಳ ಕಾರ್ಯಕ್ರಮ ಬಹಳ ಅದ್ಧೂರಿತವಾಗಿ ನಡೀತಾ ಇದೆ. ಬ್ರಹ್ಮೋತ್ಸವ ಅಂದರೆ ವಿಶೇಷವಾಗಿರ್ತಕ್ಕಂಥ ರೀತಿ ಭಗವಂತನ ಉತ್ಸವಗಳನ್ನು ಮಾಡಿ ದೇವಸ್ಥಾನದ ಪ್ರಾಕಾರ ಮಂಟಪದಲ್ಲಿ ಪ್ರದಕ್ಷಿಣಾಕಾರವಾಗಿ ತರತಕ್ಕಂಥದ್ದು. ಸ್ವಾಮಿಗೆ ನಡೀತಕ್ಕಂಥ ಒಂದೊಂದು ಉತ್ಸವಗಳು ಒಂದೊಂದು ವಿಶೇಷತೆಯು ಅಷ್ಟೇ ಅದ್ಭುತಕರವಾಗಿರ್ತಕ್ಕಂಥದ್ದು. ಒಂದೊಂದು ವಾಹನಗಳಲ್ಲೂ ಸ್ವಾಮಿನ ಆ ವಾಹನಗಳ ಮೇಲೆ ಕೂಡಿಸಿ ಸೂರ್ಯವಾಹನ, ಚಂದ್ರವಾಹನ, ಗರುಡ ವಾಹನ, ಆನೆಯ ಮೇಲೆ, ಜೊತೆಗೆ ಕುದುರೆ ಮೇಲೆ, ಒಂಟೆ ಮೇಲೆ, ಹೀಗೆ ಒಂದ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥ ಎಲ್ಲ ವಾಹನಗಳಿದೆಯೋ ಎಲ್ಲ ವಾಹನಗಳ ಮೇಲೂ ಸಹಿತ, ಅದರಲ್ಲೂ ಹನುಮನ ವಾಹನ, ಆ ಹನುಮ ಮತ್ತು ಗರುಡ ವಾಹನ ಇದೆಯಲ್ಲ, ಗರುಡ ವಾಹನ ಮತ್ತು ಹನುಮನ ವಾಹನ ಅಂತೂ ನೋಡಲಿಕ್ಕೆ ಎರಡು ಕಣ್ಗಳ ಸಾಲದು. ಅಷ್ಟು ಅದ್ಧೂರಿತವಾದಂತಹ ರಥೋತ್ಸವ ಕಾಲದಲ್ಲಿ ಬಂಗಾರದ ರಥವನ್ನು ಏರಿ ಸ್ವಾಮಿ ಬರುವಂಥ ಆ ಸುಂದರ ಗಳಿಗೆ ನೋಡಲಿಕ್ಕೆ ಎರಡು ಕಣ್ಗಳ ಸಾಲದು. ಅಷ್ಟು ಅದ್ಭುತವಾದಂತಹ ಒಂದು ಉತ್ಸವಗಳನ್ನು ತಿರುಮಲ ತಿರುಪತಿ ಆಸ್ಥಾನದಲ್ಲಿ ಬ್ರಹ್ಮೋತ್ಸವ ಕಾಲದಲ್ಲಿ ನಡೆಯುತ್ತೆ. ಹಾಗೆ ಬ್ರಹ್ಮೋತ್ಸವ ಕಾಲದಲ್ಲಿ ಬರ್ತಕ್ಕಂಥ ಭಕ್ತಜನ ಅಷ್ಟಿಷ್ಟಲ್ಲ, ಸಾಕಷ್ಟು ಜನ ಬರ್ತಕ್ಕಂತಹ ಎಲ್ಲ ಭಕ್ತರಿಗೂ ಅಷ್ಟು ಜನಕ್ಕೂ ದರ್ಶನ ಆಗುತ್ತೋ ಇಲ್ವೋ, ಆದರೆ ಒಂದಂತೂ ಸತ್ಯ, ಎಲ್ಲರಿಗೂ ದರ್ಶನವನ್ನು ಕೊಡಲಿಕ್ಕಾಗಿ ಸ್ವಾಮಿ ಭಗವಂತ ಮಹಾವಿಷ್ಣು ಆಚೆ ಕಡೆ ವಾಹನಗಳ ಮೇಲೆ ಕೂತು ಆಚೆ ಕಡೆ ಬಂದು, ಅಂದರೆ ದೇವಾಲಯದ ಗರ್ಭಗುಡಿಯಿಂದ ಹೊರಬಂದು ಪ್ರಾಕಾರ ಮಂಟಪದಲ್ಲಿ ಎಲ್ಲರಿಗೂ ಸಹಿತ ದರ್ಶನವನ್ನು ಕೊಡ್ತಾನೆ. ಇನ್ನು ಅಲ್ಲಿ ನಿತ್ಯ ಅನ್ನದಾಸೋಹ ನಿರಂತರವಾದಂಥ ಸೇವೆ, ಇದು ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂತಹ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ಅಲ್ಲಿರ್ತಕ್ಕಂತಹ ಆ ಸ್ವಾಮಿಯ ವಿಶೇಷವಾಗಿರ್ತಕ್ಕಂತಹ ಲಕ್ಷ್ಮೀ ಭೂವರಹ ಸ್ವಾಮಿಯ ಸಾನ್ನಿಧ್ಯಕ್ಕೆ ಬಂದು ದೇವಾಲಯದ ವಿಶೇಷವಾಗಿರ್ತಕ್ಕಂಥ ತಿರುಮಲ ತಿರುಪತಿ ಆಸ್ಥಾನಕ್ಕೆ ಬರಬೇಕಾದ್ರೆ ಮೊದಲು ನೀವು ಬರಬೇಕಾದ್ದು ತಿರುಪತಿಯಲ್ಲಿ ದರ್ಶನ ಮಾಡಿಕೊಂಡು ತಿರುಪತಿಯಿಂದ ತಿರುಮಲಕ್ಕೆ ಬೆಟ್ಟ ಹತ್ತಬೇಕು. ಬೆಟ್ಟ ಹತ್ತಿಕೊಂಡು ಬಂದ ನಂತರ ಮೊದಲು ನೀವು ದರ್ಶನ ಮಾಡಬೇಕಾದ್ದು ಲಕ್ಷ್ಮೀ ಭೂವರಹ ಸ್ವಾಮಿ ಸಾನ್ನಿಧ್ಯವನ್ನು. ಲಕ್ಷ್ಮೀ ಭೂವರಹ ಸ್ವಾಮಿಯ ಸಾನ್ನಿಧ್ಯವನ್ನು ದರ್ಶನ ಮಾಡಿ ಅದಾದ ನಂತರ ಸ್ವಾಮಿ ತಿರುಮಲ ತಿರುಪತಿ ಶ್ರೀನಿವಾಸನ ದರ್ಶನಕ್ಕೆ ಬರಬೇಕು. ಆ ಸ್ವಾಮಿಯ ದರ್ಶನ ಆದಮೇಲೆ ಲಕ್ಷ್ಮೀ ಹೈಗ್ರೀವರ ದರ್ಶನ ಮಾಡಬೇಕು. ಬೆಟ್ಟದ ಮೇಲೆ 3 ಪ್ರಧಾನವಾಗಿರ್ತಕ್ಕಂಥ ದೇವತೆಗಳಿದ್ದಾರೆ. ಒಂದು ವಿದ್ಯಾಧಿಪತಿ, ಒಂದು ಧನಾಧಿಪತಿ, ಒಂದು ಭೂ ಅಧಿಪತಿ. ನೋಡಿ, ಧನಾಧಿಪತಿ ಲಕ್ಷ್ಮೀ ವೆಂಕಟೇಶ್ವರ, ಹಾಗೆ ಭೂ ಅಧಿಪತಿ ಲಕ್ಷ್ಮೀ ಭೂವರಾಹ, ವಿದ್ಯಾಧಿಪತಿ ಲಕ್ಷ್ಮೀ ಹೈಗ್ರೀವ. ಹೀಗೆ ಈ 3 ದೇವತೆಗಳು 3 ಮಹಾವಿಷ್ಣುವಿನ ವಿಶೇಷವಾಗಿರ್ತಕ್ಕಂಥ ರೂಪ ತಿರುಮಲ ತಿರುಪತಿ ಬೆಟ್ಟದ ಮೇಲಿದೆ. ಇದು ತಾವು ಎಷ್ಟು ಜನ ನೋಡ್ತಾ ಇದ್ದೀರಿ? ತಾವೆಲ್ಲರೂ ನೋಡುವುದೇನಪ್ಪ ಅಂದರೆ ಧನಾಧಿಪತಿಯಾದಂಥ ನಿತ್ಯ ಕಲ್ಯಾಣೋತ್ಸವಪ್ರಿಯನಾಗಿರ್ತಕ್ಕಂಥ ಶ್ರೀನಿವಾಸನ ಮಾತ್ರ ದರ್ಶನ ಮಾಡ್ತಿದ್ದೀರಿ.
ಆದರೆ ಶ್ರೀನಿವಾಸ ಅಲ್ಲಿ ನಿಲ್ಲಲಿಕ್ಕೆ ವ್ಯವಸ್ಥೆ ಮಾಡಿದ್ಯಾರು? ಶ್ರೀನಿವಾಸ ಆ ಬೆಟ್ಟದ ಮೇಲೆ ನಿಂತುಕೊಂಡು ಬರ್ತಕ್ಕಂಥ ಭಕ್ತರನ್ನ ಹರಿಸಿ ಆಶೀರ್ವದಿಸಲಿಕ್ಕಾಗಿ ತಾನು ಮಾಡಿರ್ತಕ್ಕಂಥ ಕುಬೇರನ ಹತ್ರ ಮಾಡಿರ್ತಕ್ಕಂಥ ತನ್ನ ವಿವಾಹ ಕಾಲದಲ್ಲಿ ಮಾಡಿಕೊಂಡಿರ್ತಕ್ಕಂಥ ಸಾಲವನ್ನು ತೀರಿಸಲಿಕ್ಕಾಗಿ ಬಡ್ಡಿಯನ್ನು ಕಟ್ಟುವಂತಹ ಒಂದು ವಿಧಿವಿಧಾನ ಅಂತ ಏನು ಹೇಳ್ತಿದ್ದಾರೆ, ಅದಕ್ಕೆ ಅಣಿ ಮಾಡಿಕೊಟ್ಟಿದ್ದು ಲಕ್ಷ್ಮೀ ಭೂವರಾಹ. ಅಂತಹ ಲಕ್ಷ್ಮೀ ಭೂವರಾಹ ಸಾನ್ನಿಧ್ಯವನ್ನು ಇವತ್ತಿಗೂ ಸಹಿತ ಅಲ್ಲಿರ್ತಕ್ಕಂಥ ಒಂದು ಕರಾರು ಪತ್ರ ಹೇಳುತ್ತೆ. ಮೊದಲು ಬೆಟ್ಟಕ್ಕೆ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರು ಅಲ್ಲಿರ್ತಕ್ಕಂಥ ಲಕ್ಷ್ಮೀ ಭೂವರಾಹ ಸ್ವಾಮಿಯ ಸಾನ್ನಿಧ್ಯಕ್ಕೆ ಬಂದು ಸ್ವಾಮಿನ ಮೊದಲು ದರ್ಶನ ಮಾಡಬೇಕು. ಯಾತ್ರೆ ಮತ್ತು ಯಾತ್ರಾರ್ಥಿಗಳಿಗೆ ಒಂದು ಕಿವಿ ಮಾತೇನೆಂದರೆ, ಮೊದಲು ಲಕ್ಷ್ಮೀ ಭೂವರಾಹ ಸ್ವಾಮಿಯನ್ನು ದರ್ಶನ ಮಾಡಿ, ಅದಾದ ನಂತರ ಶ್ರೀನಿವಾಸನ ದರ್ಶನ ಮಾಡಿ, ನಂತರ ಲಕ್ಷ್ಮೀ ಹೈಗ್ರೀವರ ದರ್ಶನ ಮಾಡೋದ್ರಿಂದ ಆ ಯಾತ್ರೆ ಸಂಪನ್ನವಾಗುತ್ತೆ ಎಂಬತಕ್ಕಂಥ ಮಾತು ಇವತ್ತಿಗೂ ರೂಢಿಯಲ್ಲಿದೆ. ಒಂದಷ್ಟು ಜನ ತಿಳಿದಿರ್ತಕ್ಕಂಥವರು ಇದನ್ನು ಜಾರಿ ತಂದಿದ್ದಾರೆ, ಅದನ್ನೇ ಮಾಡಿಕೊಂಡು ಬರ್ತಾ ಇದ್ದಾರೆ. ಆದರೆ ಕೆಲವಷ್ಟು ಜನ ಏನು ಮಾಡ್ತಿದ್ದಾರೆ, ಡೈರೆಕ್ಟಾಗಿ ನೀವು ಬೆಟ್ಟಕ್ಕೆ ಹೋಗ್ತೀರಿ, ಸ್ವಾಮಿನ ದರ್ಶನ ಮಾಡ್ತಿದ್ದೀರಿ. ಸ್ವಾಮಿಯ ದರ್ಶನ ಮಾಡಿದ್ರು ಸ್ವಾಮಿ ಅಂದೇ ಮಾತು ಕೊಟ್ಟಿದ್ದಾನೆ, ಯಾರು ನನ್ನ ದರ್ಶನಕ್ಕಾಗಿ ಬರ್ತಾರೆ, ನನ್ನ ದರ್ಶನಕ್ಕೆ ಬರ್ತಕ್ಕಂಥವ್ರಿಗಾಗಲಿ, ನನಗೆ ನಡೀತಕ್ಕಂಥ ಸೇವೆಗಳಿಗಾಗಲಿ, ನನಗೆ ಕೊಡುವಂತಹ ನೈವೇದ್ಯ ಆಗಲಿ ಅಥವಾ ನನಗೆ ನಡೆಯುವಂತಹ ಉತ್ಸವಗಳಾಗಲಿ ಯಾವುದೇ ಆದರೂ ಸಹಿತ ಮೊದಲು ಲಕ್ಷ್ಮೀ ಭೂವರಾಹ ಸ್ವಾಮಿ ಸಾನ್ನಿಧ್ಯದಲ್ಲೇ ಆಗಬೇಕು. ಇವತ್ತಿಗೂ ಸ್ವಾಮಿಯ ಮಹಾನೈವೇದ್ಯ ಏನಾಗುತ್ತೋ ಆ ನೈವೇದ್ಯಗಳೆಲ್ಲ ನೈವೇದ್ಯಗಳನ್ನು ಮೊದಲು ತರತಕ್ಕಂಥದ್ದು ವರಾಹ ಸ್ವಾಮಿಗೆ. ವರಹಾದೇವರಿಗೆ ಬಂದು ಅಲ್ಲಿ ನೈವೇದ್ಯ ಆಗಿ, ಅಲ್ಲಿ ನೈವೇದ್ಯ ಆದ ನಂತರ ಇಲ್ಲಿ ಸ್ವಾಮಿ ನೈವೇದ್ಯಕ್ಕೆ ಹೊರಡುತ್ತೆ ಎಂಬತಕ್ಕಂಥದ್ದು ಪದ್ಧತಿ ಇದೆ. ಹಾಗೆ ಲಕ್ಷ್ಮೀ ಹೈಗ್ರೀವರಿಗೆ ಮೊದಲನೇ ಒಂದು ಸೇವೆ ಆಗಬೇಕು ಎಂಬತಕ್ಕಂಥದ್ದು ಕರಾರ ಪತ್ರದಲ್ಲೂ ಇದೆ. ಹಾಗೆ ಅಂದಿನಿಂದ ಇಂದಿನವರೆಗೂ ನಿರಂತರವಾಗಿ ಆ ಲಕ್ಷ್ಮೀ ಭೂವರಾಹ ಸ್ವಾಮಿಯ ಆಸ್ಥಾನ ಅದು ಕಲ್ಯಾಣಿ ಹತ್ರನೇ ಇರ್ತಕ್ಕಂಥದ್ರಿಂದ ಅಲ್ಲಿಗೆ ಬರ್ತಕ್ಕಂಥ ಭಕ್ತರು ಪ್ರತಿಯೊಬ್ಬರು ತಿರುಮಲ ತಿರುಪತಿ ಆಸ್ಥಾನಕ್ಕೆ ಬರೋರು ಮೊದಲು ಭೂವರಾಹ ಸ್ವಾಮಿಯನ್ನು ದರ್ಶನ ಮಾಡಿ, ಅನಂತರ ಶ್ರೀನಿವಾಸನ ದರ್ಶನ ಮಾಡಿ ಲಕ್ಷ್ಮೀ ಹೈಗ್ರೀವರ ದರ್ಶನ ಮಾಡಬೇಕು. ಲಕ್ಷ್ಮೀ ಹೈಗ್ರೀವರು ವಿದ್ಯಾಧಿಪತಿ, ವಿದ್ಯೆಗೆ ಅಧಿಪತಿ ಅವರು. ಅದಕ್ಕಾಗಿ ಎಲ್ಲರಿಗೂ ವಿದ್ಯಾದಾನವನ್ನು ಮಾಡತಕ್ಕಂಥವ್ರು, ಜ್ಞಾನಚಕ್ಷುವನ್ನು ಕೊಡ್ತಕ್ಕಂಥವ್ರು, ನಿಮ್ಮ ಜ್ಞಾನವನ್ನು ಮತ್ತಷ್ಟು ಚುರುಕು ಮಾಡತಕ್ಕಂಥವ್ರು. ಅಂತಹ ಒಂದು ಶಕ್ತಿ ಲಕ್ಷ್ಮೀ ಹೈಗ್ರೀವರಲ್ಲಿದೆ. ಒಂದು ಭೂಮಿಯಲ್ಲಿರ್ತಕ್ಕಂಥ ದೋಷವನ್ನು ದೂರ ಮಾಡಲಿಕ್ಕಾಗಿ ಭೂವರಾಹ ಸ್ವಾಮಿ, ಇನ್ನೊಂದು ನಿಮ್ಮಲ್ಲಿರುವಂಥ ಜ್ಞಾನಕ್ಕೆ ಮತ್ತಷ್ಟು ಮೆರುಗನ್ನು ಕೊಡ್ತಕ್ಕಂತಹದ್ದು ಲಕ್ಷ್ಮೀ ಹೈಗ್ರೀವ ಸ್ವಾಮಿ. ಹಾಗೆ ನಿಮಗೆ ಹಣಕಾಸು ಮತ್ತು ಸ್ಥಿತಿಗತಿಗಳು, ನಿಮ್ಮ ಆಸ್ತಿ ಅಂತಸ್ತು, ನಿಮ್ಮಲ್ಲಿ ಲಕ್ಷ್ಮಿಯ ಸಂಪೂರ್ಣ ಕೃಪಾ ಕಟಾಕ್ಷವನ್ನು ದಯಪಾಲಿಸ್ತಕ್ಕಂಥವರು ಲಕ್ಷ್ಮೀ ವೆಂಕಟೇಶ್ವರ. ಹಾಗೆ ಆ ಮೂರು ವಿಶೇಷವಾಗಿರ್ತಕ್ಕಂತಹ ದೇವರ ಸಾನ್ನಿಧ್ಯ ಅಂದರೆ ವಿಷ್ಣುವಿನ ರೂಪ ಅಷ್ಟು ಅದ್ಭುತಕರವಾಗಿರ್ತಕ್ಕಂಥದ್ದು. ಇಷ್ಟೆಲ್ಲ ಅದ್ಭುತಗಳಿರ್ತಕ್ಕಂತಹ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದ ದರ್ಶನ ಬ್ರಹ್ಮೋತ್ಸವ ಕಾಲ ಬಹಳಷ್ಟು ಜನಸಾಗರ ಇರುತ್ತೆ. ಎಲ್ಲರೂ ಸಹಿತ ಭಗವಂತನ ನೋಡಬೇಕು ಎಂಬತಕ್ಕಂಥ ಆಸನೆ. ಭಗವಂತ ಗರ್ಭಗುಡಿಯಿಂದ ಹೊರಗಡೆ ಬಂದು ಎಲ್ಲ ಭಕ್ತರಿಗೂ ದರ್ಶನ ಕೊಟ್ಟರು ಗರ್ಭಗುಡಿಯಲ್ಲಿರ್ತಕ್ಕಂಥ ಆ ಸ್ವಾಮಿನ ದರ್ಶನ ಮಾಡಬೇಕು ಎಂಬತಕ್ಕಂಥ ಮಹದಾಸೆ ಮಾತ್ರ ಯಾರಿಗೂ ಕಡಿಮೆ ಆಗಲ್ಲ. ನೀವೆಂಥದೇ ಒಂದು ಭವ್ಯವಾದಂಥ ಅಲಂಕಾರ ಇರಲಿ, ಎಂಥದೇ ಒಂದು ವಿಶೇಷವಾಗಿರ್ತಕ್ಕಂಥ ಆಕರ್ಷಣೆ ಇರಲಿ, ಪೂಜಾ ಅನುಷ್ಠಾನ ಇರಲಿ, ಇದೆಲ್ಲವನ್ನು ಸಹಿತ ನೋಡ್ತಾರೆ, ಆನಂದಿಸ್ತಾರೆ. ಆದರೆ ಗರ್ಭಗುಡಿಗೆ ಹೋಗಿ ಸ್ವಾಮಿಯನ ಗರ್ಭಗುಡಿಯಲ್ಲಿರ್ತಕ್ಕಂಥ ಆ ಕೃಷ್ಣಶಿಲಾ ಮೂರ್ತಿ, ಆ ಸ್ವಾಮಿನ ಸುಂದರವಾದಂತಹ ನಯನ ಮನೋಹರವಾಗಿರ್ತಕ್ಕಂಥ ಅದ್ಭುತಕರವಾದಂತಹ ಸ್ವಾಮಿನ ನೋಡಬೇಕು ಎಂಬತಕ್ಕಂಥ ಮಹದಾಸೆ ಮಾತ್ರ ಯಾರಿಗೂ ಕಿಂಚಿತ್ತೂ ಕಡಿಮೆ ಆಗಲ್ಲ. ಪ್ರಾರಂಭದಿಂದ ಅಲ್ಲಿವರೆಗೂ ಬಹಳ ವೇಗವಾಗಿ ನಡೀತಾರೆ. ಸ್ವಾಮಿಯ ಮುಂದೆ ನಿಂತರೆ ಮಾತ್ರ ಮುಂದೆ ಕಾಲು ಹೆಜ್ಜೆ ಹಾಕಬೇಕಾದ್ರೆ ಯೋಚನೆ ಮಾಡ್ತಾರೆ. ಆದರೆ ಸ್ವಾಮಿ ಕಣ್ತುಂಬಿಸ್ಕೊಳ್ಳುವಂಥ ಕಾಲ, ಆ ಸುಂದರ ಗಳಿಗೆ ಒಂದು ಸೆಕೆಂಡ್ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರಲ್ಲಿ ನಾವು ಮುಂದಕ್ಕೆ ನಡಿಬೇಕಾಗತ್ತೆ. ಆದರೆ ಸ್ವಾಮಿಯನ್ನು ಕಣ್ಗಳಲ್ಲಿ ನಿಲ್ಲಿಸ್ಕೊಂಡು ಪುನಃ ಬಂದು ಸ್ವಾಮಿನ ಜ್ಞಾಪಿಸ್ಕೊಳ್ತೀನಿ ಅಂದರೆ ಸಾಧ್ಯವೇ ಇಲ್ಲ. ಬಹುಶಃ ಆ ಮರವನ್ನು ಭಗವಂತನೇ ಕೊಡ್ತಾನೇನೋ, ಯಾಕೆಂದರೆ ಮತ್ತೆ ವರ್ಷದಲ್ಲಿ ಪುನಃ ನಿಲ್ಲಿಲು ಬಾ ಅಂತ. ಎಷ್ಟೋ ಜನಕ್ಕೆ ಇದೊಂದು ಇವತ್ತಿಗೂ ಸಹಿತ ಒಂದು ಯಕ್ಷ ಪ್ರಶ್ನೆ ಆಗಿದೆ. ದೇವರ ಮುಂದೆ ನಿಂತು ದೇವರನ್ನ ಕಣ್ತುಂಬ ನೋಡಿ, ಆ ಕಣ್ತುಂಬ ನೋಡಿರ್ತಕ್ಕಂಥ ದೇವರನ್ನ ಕಣ್ಣಲ್ಲಿ ಹಾಗೆ ಇಟ್ಕೊಂಡು ದೇವಸ್ಥಾನದಿಂದ ಹೊರಗಡೆ ಬಂದು ಆ ವಿಮಾನ ಗೋಪುರ ದರ್ಶನ ಮಾಡಿದ್ಮೇಲೆ ಪುನಃ ಸ್ವಾಮಿನ ನೋಡಬೇಕು ಅಂತ ಕಣ್ಣು ಮುಚ್ಚಿ ನೋಡಿದ್ರೆ ಸ್ವಾಮಿ ಕಣ್ಣಿಗೆ ಕಾಣೋದೇ ಇಲ್ಲ. ಯಾರಿಗೋ ಒಬ್ಬರಿಗೆ ಪುಣ್ಯಾತ್ಮರಿಗೂ ಒಂದಷ್ಟು ಜನಕ್ಕೆ ಕಾಣ್ಬೋದೇನೋ, ಆದರೆ ಯಾರ ಕಣ್ಣಿಗೂ ಕಾಣಲ್ಲ ಅಂತ ಹೇಳ್ತಾರೆ. ಅಂದರೆ ನೀವು ಕಣ್ಣುಗಳಲ್ಲಿ ಬೇರೆ ಏನಾದ್ರು ನೋಡಿದ್ರೆ ಮರಿಕಳಿಸಿ ಪುನಃ ಅದಕ್ಕದೇ ಬರ್ತಾ ಇರುತ್ತೆ, ನಿಮ್ಮ ಕಣ್ಣಲ್ಲಿ ಕಾಣಿಸ್ತಾ ಇರುತ್ತೆ. ಆದರೆ ತಿರುಮಲ ತಿರುಪತಿ ಶ್ರೀನಿವಾಸ ಮಾತ್ರ ಕಾಣಿಸೋದೇ ಇಲ್ಲ ಅವನು. ಯಾಕೆಂದರೆ ಪುನಃ ನೀನು ಬರಬೇಕಲ್ಲಪ್ಪ, ಪುನಃ ನೀವು ಬರಬೇಕು, ಭಗವಂತನ ದರ್ಶನ ಮಾಡಬೇಕು. ಆದರೂ ಅಲ್ಲಿನ ವ್ಯವಸ್ಥೆ, ಅಲ್ಲಿನ ಪೂಜೆ, ಅಲ್ಲಿನ ಪ್ರಸಾದ, ಅಲ್ಲಿ ಸ್ವಾಮಿಯ ದರ್ಶನ, ಅಲ್ಲಿ ಸಿಗುವಂಥ ಲಾಡು, ತಿರುಮಲ ತಿರುಪತಿ ಪ್ರಸಾದಕ್ಕಾಗಲಿ, ತಿರುಮಲ ತಿರುಪತಿ ಆಸ್ಥಾನ ಆಗಲಿ, ತಿರುಮಲ ತಿರುಪತಿಯ ಆ ಸ್ವಾಮಿಯ ದರ್ಶನಕ್ಕೆ ಸರಿಸಾಟಿಯಾದಂಥದ್ದು ಈ ಸೃಷ್ಟಿಯಲ್ಲಿ ಮತ್ತೊಂದಿಲ್ಲವೇ ಇಲ್ಲ.
ಅದಕ್ಕೆ ಕಲಿಯುಗದಲ್ಲಿ ಪ್ರತ್ಯಕ್ಷ ದೇವವಾಗಿರ್ತಕ್ಕಂತಹ ಕಲಿಯುಗದ ಶ್ರೀನಿವಾಸ ಇವತ್ತಿಗೂ ಸಹಿತ ಎಲ್ಲರನ್ನೂ ಸಹಿತ ಬೇಡಿದ ವರಗಳನ್ನು ದಯಪಾಲಿಸ್ತಿರ್ತಕ್ಕಂಥ ಕಲಿಯುಗದಲ್ಲಿ ಪ್ರತ್ಯಕ್ಷ ದೇವವಾಗಿ ನಿತ್ಯ ಕಲ್ಯಾಣೋತ್ಸವಪ್ರಿಯನಾಗಿ ಭಗವಂತನ ಅನುಗ್ರಹ ಎಲ್ಲರಿಗೂ ಸಿಗುವಂಥದ್ದಾಗಲಿ, ಒಳ್ಳೆಯದಾಗಲಿ. ಇನ್ನು ಭಾದ್ರಪದ ಮಾಸ ಮೊನ್ನೆಯಷ್ಟೇ ಗೌರಿ ಗಣಪತಿ ಆಯಿತು. ಆದರೆ ಗೌರಿ ಗಣಪತಿ ಬರೋದಕ್ಕೂ ಮುನ್ನ ಗೌರಿ ಬಾಗನವನ್ನು ಕಳಿಸುವಂಥ ಪ್ರಕ್ರಿಯೆಯನ್ನು ನಮ್ಮ ಮಹರ್ಷಿವಾಣಿ ತಂಡ ಈಗಾಗಲೇ ನಿರಂತರವಾಗಿ ನಡೆಸ್ಕೊಂಡು ಬಂದಿದೆ. ನಿನ್ನೆ ಒಂದು ವಿಶೇಷತೆಗಳನ್ನು ಗಮನಿಸಬೇಕು, ವಿಶೇಷವಾಗಿರ್ತಕ್ಕಂಥದ್ದನ್ನು ನೋಡಬೇಕು ಎಂಬತಕ್ಕಂಥ ಮಹದಾಸೆಯಿಂದ ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಪುಟ್ಟೇನಹಳ್ಳಿಯಲ್ಲಿ ಅಲ್ಲಿರ್ತಕ್ಕಂಥ ಬಾಬಾರವರ ಆಲಯ ಮತ್ತು ಸತ್ಯ ಗಣಪತಿಯ ವಿಶೇಷವಾಗಿರ್ತಕ್ಕಂಥ ಗಣಪನ ಸಾನ್ನಿಧ್ಯದಲ್ಲಿ ಸುಮಾರು 2.5 ಕೋಟಿ ಮೌಲ್ಯ ಹಣವನ್ನು ಬರೀ ನೋಟು ನಾಣ್ಯಗಳೇ, ಅಲ್ಲಿ ಬರೀ ಹಳೆ ನಾಣ್ಯಗಳೆಲ್ಲ, ಒಂದು ಹಳೆದಿಲ್ಲ, ಎಲ್ಲ ಹೊಸ ನಾಣ್ಯಗಳೇ. ಎಲ್ಲ ಹೊಸ ನಾಣ್ಯಗಳನ್ನು ಸಾಕಷ್ಟು ಜನ ಭಕ್ತರ ಸಹಾಯದಿಂದ, ಸಾಕಷ್ಟು ಜನ ಭಕ್ತರು 1 ಲಕ್ಷ 2 ಲಕ್ಷ ಹೀಗೆ ಸಾಕಷ್ಟು ಜನ ನಮ್ಮ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾನ್ನಿಧ್ಯದಿಂದಲೂ ನಾವು ಸಹಿತ ಒಂದಷ್ಟು ಕಾಣಿಕೆ ಕಳಿಸ್ಕೊಟ್ಟಿದ್ವಿ. ಉದ್ದೇಶ ಇಷ್ಟನೇ, ಗಣಪತಿಯ ಆ ಸಾನ್ನಿಧ್ಯದಲ್ಲಿ ಆ ವೈಭವೀಪೂರಿತವಾಗಿರ್ತಕ್ಕಂತಹ ಅಲಂಕಾರ ಆಗಬೇಕು ಅಂತಕ್ಕಂಥ ಆ ಪ್ರೀತಿ ವಿಶ್ವಾಸದ ನುಡಿಮತ್ತು ನನ್ನ ಆತ್ಮೀಯರಾದಂಥ ಮೋಹನ್ ರಾಜರವರು ಈ ವಿಚಾರವನ್ನು ಹೇಳಿದಾಗ ಇವತ್ತು ಎಲ್ಲರ ಗಮನ ಅಲ್ಲಿ ಸೆಳೀತಾ ಇದೆ. ಇದು ನಾಳೆವರೆಗೂ ಅಲಂಕಾರ ಇರುತ್ತೆ. ಎಲ್ಲ ಭಕ್ತರು ದರ್ಶನ ಮಾಡಿ ಅಲ್ಲೂ ಸಹಿತ ಗೌರಿ ಬಾಗನವನ್ನು ವಿತರಣೆ ಮಾಡಬೇಕು ಎಂಬತಕ್ಕಂಥ ಉದ್ದೇಶದಿಂದ ಅಲ್ಲಿಗೆ ಬೆಳಗ್ಗೆ ನಾನು ಬರ್ತೀನಿ ಎಂದ ತಕ್ಷಣ ಸಾಕಷ್ಟು ಜನ ಹೆಣ್ಣುಮಕ್ಕಳು ತಾಯಂದಿರು ತಾವೆಲ್ಲರೂ ಸಹಿತ ಕಾತುರತೆಯಿಂದ ಅಲ್ಲಿ ಕಾಯ್ತಾ ಇದ್ರಿ. ಆ ಕಾದಂತಹ ಪ್ರತಿಯೊಬ್ಬ ತಾಯಂದಿರಿಗೂ ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ಲರಿಗೂ ಮಂಗಳ ದ್ರವ್ಯಗಳನ್ನು ಕೊಡುವಂತಹ ಒಂದು ಪ್ರಕ್ರಿಯೆಗೆ ನಾವು ಮುಂದಾದ್ವಿ. ಆದರೆ ಅಲ್ಲೂ ಸಹಿತ ನಮ್ಮ ಮೋಹನ್ ರಾಜರವ್ರು ಮಾತಂದರು, ನೀವು ಬರುವ ತನಕ ಹೆಣ್ಣುಮಕ್ಕಳಲ್ಲಿ ತಾಳ್ಮೆ ಸಮಾಧಾನ ಇತ್ತು, ಎಲ್ಲರೂ ಲೈನಲ್ಲಿ ಸರತಿ ಸಾಲಲ್ಲಿ ಕೂತಿದ್ರು, ನೀವು ಬಂದ ಮೇಲೆ ದಾರಿ ತಪ್ಪಿತು ಇಲ್ಲಿ ಕೆಲಸ ಅಂತಂದರು. ಅದು ಆ ಬಿರುದು ಯಾಕೆ ಹೇಳಿದ್ರು ನನಗೆ ಗೊತ್ತಿಲ್ಲ. ಅಂದರೆ ನನ್ನ ಅಕ್ಕ ತಂಗಿಯರಲ್ಲಿ ಆನಂದ್ ಗುರೂಜಿಯವರು ಬಂದ ತಕ್ಷಣ ಎಲ್ಲರೂ ಓಡಿ ಬರಬೇಕು, ನನ್ನ ಹತ್ರ ನನ್ನನ್ನು ಮುಟ್ಟಬೇಕು ಅಥವಾ ನನ್ನ ಹತ್ರ ನಿಂತು ಮಾತಾಡಬೇಕು ಅನ್ನೋಕ್ಕಂಥ ಆಸೆ ಇದೆಯಲ್ಲ, ಅದು ಆನಂದ್ ಗುರೂಜಿಗಲ್ದಿರ ಮತ್ತು ಯಾರಿಗೆ ಸಿಗುತ್ತೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಅದರಿಂದ ಆ ಮಾತು ಸತ್ಯ, ಒಪ್ಕೊಳ್ಳೋಣ. ಆದರೆ ಅರಿಶಿನ ಕುಂಕುಮ ವಿತರಣಾ ಕಾಲದಲ್ಲಿ ನಾನು ಎಲ್ಲೇ ಬಂದರೂ, ಯಾವುದೇ ದೇವಾಲಯವಾಗಿರ್ಬೋದು, ಈ ಮಂಗಳ ದ್ರವ್ಯಗಳನ್ನು ಕೊಡುವಾಗ ತಾವು ಹೆಣ್ಣುಮಕ್ಕಳು ಸ್ವಲ್ಪ ಸಮಾಧಾನವಾಗಿ ಇರಬೇಕು. ನೀವೆಲ್ಲಾದರೂ ಸರಿಯೇ, ನಾವು ಬಂದಂಥ ಆ ಸಾನ್ನಿಧ್ಯಗಳಲ್ಲಿ ನೀವು ಸಮಾಧಾನ ರೀತಿ ಕೂತ್ಕೊಂಡ್ಬಿಟ್ರೆ ಪ್ರತಿಯೊಬ್ಬರಿಗೂ ಈ ಪ್ರಕಾರವಾದಂತಹ ಮಂಗಳ ದ್ರವ್ಯಗಳನ್ನು ನಾವು ನಿಮಗೆ ಕೊಡುವಂಥವ್ರು ಆಗ್ತೀವಿ. ಯಾಕೆಂದರೆ ನಮ್ಮ ಜೀ ಕನ್ನಡದಲ್ಲಿ ಈ ಒಂದು ಬಾಂಧವ್ಯ ಗಟ್ಟಿಯಾಗಬೇಕು, ಯಾವಾಗೂ ಸಹಿತ ಜೀ ಕನ್ನಡದ ಮೇಲೆ ಇಟ್ಟಂಥ ಒಂದು ಅಪಾರವಾದಂತಹ ನಂಬಿಕೆ ವಿಶ್ವಾಸಕ್ಕೆ ಇದು ಧಕ್ಕೆ ಬರಬಾರದು ಎಂಬತಕ್ಕಂಥದ್ದಕ್ಕೋಸ್ಕರ ಎಂದು ಮಹರ್ಷಿವಾಣಿ ಕಾರ್ಯಕ್ರಮ ಪ್ರಾರಂಭ ಆಯಿತು ಅಂದಿನಿಂದ ಇಂದಿನವರೆಗೂ ಈ ಮಂಗಳ ದ್ರವ್ಯಗಳನ್ನು ಅರಿಶಿನ ಕುಂಕುಮ, ಒಂದು ಸಿಹಿ ಜೊತೆಗೆ ಒಂದು ನಾಣ್ಯವನ್ನು ಇದಿಷ್ಟನ್ನು ಕೊಡುವಂಥ ಪ್ರಕ್ರಿಯೆ ಅಂದಿನಿಂದ ಇಂದಿನವರೆಗೂ ನಿರಂತರವಾಗಿ ನಡೆದು ಬರ್ತಾ ಇದೆ. ಇಂತಹ ಅದ್ಭುತವಾದಂಥ ಕಾಯಕವನ್ನು ನಮ್ಮ ರಾಘವೇಂದ್ರ ಹುಣಸೂರವರಾಗಲಿ ಅಥವಾ ನಮ್ಮ ಆಂಟೋನಿ ದಾಸ್ ಆಗಲಿ ಇದನ್ನು ನಡೆಸಲೇಬೇಕು ಅಂತ ಹೇಳಿ ಅವತ್ತಿನಿಂದ ಇವತ್ತಿನವರೆಗೂ ಇದನ್ನು ಅಂದಿನ ಪ್ರತಿ ವರ್ಷಗಳೂ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಯಾಕೆಂದರೆ ಇಷ್ಟು ಜನಕ್ಕೆ ನಾಣ್ಯಗಳು 5 ರೂಪಾಯಿ ಕಾಯಿನ ವ್ಯವಸ್ಥೆ ಮಾಡೋದು ಅಂದರೆ ಸಾಮಾನ್ಯ ಅಲ್ಲ. ನಾವು ದುಡ್ಡು ಕೊಡ್ತೀವಿ ಅಂದರೂ ಅಷ್ಟು ನಾಣ್ಯಗಳು ಒಟ್ಟಿಗೆ ಸಿಗಬೇಕಲ್ಲ. ಅಂತಹದ್ದು ನಾಣ್ಯ ಜೊತೆಗೊಂದು ಬಾಂಧವ್ಯದ ಪತ್ರ ಜೊತೆಗೆ ವಿಶೇಷವಾದಂತಹ ಅರಿಶಿನ ಕುಂಕುಮ. ಆ ಅರಿಶಿನ ಕುಂಕುಮ ಹಣೆಗೆ ಇಟ್ಕೊಳ್ಳೋದಕ್ಕೆ ಆನಂದ, ಅಷ್ಟು ಚೆನ್ನಾಗಿರ್ತಕ್ಕಂಥ ವಿಶೇಷವಾದಂತಹ ಅರಿಶಿನ ಕುಂಕುಮ ಜೊತೆಗೆ ಕಲ್ಸಕ್ಕರೆ. ಯಾಕೆಂದರೆ ತಿನ್ನುವಂಥದ್ದಲ್ವ ಸಿಹಿ ಪದಾರ್ಥ ಬೇರೇನೋ ಸ್ವೀಟ್ ಕಳಿಸೋಣ ಅಂದರೆ ಸಾಧ್ಯವಿಲ್ಲ. ಅದಕ್ಕೆ ಸಕ್ಕರೆನೇ ಕಳಿಸ್ಬೇಕು, ಅದಕ್ಕೆ ಕಲ್ಸಕ್ಕರೆನೇ ಕಳಿಸ್ಬೇಕು. ಸಕ್ಕರೆನೂ ಅಲ್ಲ, ಸಕ್ಕರೆ ಅನಾರೋಗ್ಯ, ಆದರೆ ಆರೋಗ್ಯಕರವಾದ್ದು ಕಲ್ಲು ಸಕ್ಕರೆ. ಈ ಕಲ್ಲು ಸಕ್ಕರೆಯನ್ನು ಇವತ್ತಿಗೂ ಸಹಿತ ರಾಯರ ಮಠದಲ್ಲಿ ಸಕ್ಕರೆಗಿನ್ನ ಕಲ್ಲು ಸಕ್ಕರೆ ಹೆಚ್ಚು ಆದ್ಯತೆ. ಬೃಂದಾವನಕ್ಕೆ ಅಭಿಷೇಕ ಮಾಡಬೇಕಾದ್ರೆ ಕಲ್ಲು ಸಕ್ಕರೆನಲ್ಲೇ ಮಾಡೋದು. ಹಾಗೆ ತಿರುಮಲ ತಿರುಪತಿ ಶ್ರೀನಿವಾಸನ ಅಭಿಷೇಕಕ್ಕೂ ಕಲ್ಲು ಸಕ್ಕರೆನೇ ತಗೊಳ್ಳೋದು. ನೀವು ಲಡ್ಡುವನ್ನು ನೋಡಬೇಕಾದರೂ ಕಲ್ಲು ಸಕ್ಕರೆನೇ ಹೆಚ್ಚಾಗಿ ಸಿಗೋದು. ಅದಕ್ಕೋಸ್ಕರ ಇದರಲ್ಲಿ ಒಂದು ಹೆಚ್ಚಿನ ಶಕ್ತಿ ಇದೆ. ಇದನ್ನು ನೆನ್ನೆ ಪುಟ್ಟೇನಹಳ್ಳಿಯಲ್ಲಿ, ಆ ಪುಟ್ಟೇನಹಳ್ಳಿಯಲ್ಲಿ ವಿಶೇಷವಾಗಿ ಗಣಪತಿಯ ಅಲಂಕಾರದ ಆ ದರ್ಶನವನ್ನು ಮಾಡಬೇಕು ಅಂತ ಅಷ್ಟು ವಿಶೇಷವಾಗಿರ್ತಕ್ಕಂಥ ಬಾಬಾರವರ ಸಾನ್ನಿಧ್ಯ, ಗಣಪತಿಯ ಸಾನ್ನಿಧ್ಯದಲ್ಲಿ ಸಾಕಷ್ಟು ಜನ ಭಕ್ತರ ಮಧ್ಯದಲ್ಲಿ ಎಲ್ಲರಿಗೂ ಸಹಿತ ಮಂಗಳ ದ್ರವ್ಯಗಳನ್ನು ಕೊಡಬೇಕು ಎಂಬತಕ್ಕಂಥ ಮಹದಾಸೆಯಿಂದ ನಾನು ನಿನ್ನೆ ಅಲ್ಲಿಗೆ ಬಂದಿದ್ದೆ. ಸಾಕಷ್ಟು ಜನ ತಾಯಂದರಿಗೆ ಅರಿಶಿನ ಕುಂಕುಮ ಸಿಕ್ಕಿದೆ, ಇನ್ನಷ್ಟು ಜನಕ್ಕೆ ಕೊಡಬೇಕಾಗಿದೆ. ಅದನ್ನು ಮುಂದಿನ ದಿನಗಳಲ್ಲಿ ಸದ್ಯದಲ್ಲೇ ಅದನ್ನು ಕಳಿಸುವಂಥವ್ರು ಇದ್ದೇವೆ. ಇದು ಒಂದು ಭಾಗ, ಇದು ಬೆಂಗಳೂರದಾಯಿತು. ಇನ್ನು ಹೊರಭಾಗಗಳಲ್ಲೂ ಸಹಿತ ಸುತ್ತಮುತ್ತ ಪ್ರಾಂತ್ಯಗಳಲ್ಲಿ ಸಾಧ್ಯವಾದಷ್ಟು ಎಲ್ಲೆಲ್ಲಿ ಆನಂದ್ ಗುರೂಜಿಯವರ ಅಭಿಮಾನಿಗಳ ಬಳಗ ಇದೆ
ಎಲ್ಲೆಲ್ಲಿ ಆನಂದ್ ಗುರೂಜಿಯವರ ಅಭಿಮಾನಿಗಳ ಬಳಗ ಇದೆಯೋ ಆ ಬಳಗ ಇರತಕ್ಕಂತಹ ಅಲ್ಲಿನ ಅಣ್ಣ ತಮ್ಮಂದರು, ಆ ಭಾಗದ ಅಕ್ಕ ತಂಗಿಯರು ತಾವು ಬಂದು ನಿಮ್ಮ ನಿಮ್ಮ ಪ್ರಾಂತ್ಯಗಳಲ್ಲಿ ಒಂದಷ್ಟು ಜನಕ್ಕೆ ಈ ಮಂಗಳ ದ್ರವ್ಯಗಳನ್ನು ವಿತರಣೆ ಮಾಡುವಂಥದ್ದಾಗಲಿ, ತಾವೇ ಸ್ವತಃ ಬಂದು ಈ ಮಂಗಳ ದ್ರವ್ಯಗಳನ್ನು ತೆಗೆದುಕೊಂಡು ಹೋಗಿ. ಯಾರೇ ತೆಗೆದುಕೊಂಡು ಹೋದರೂ ಅಲ್ಲಿ ಮಂಗಳ ದ್ರವ್ಯಗಳನ್ನು ವಿತರಣೆ ಮಾಡುವಂಥ ಕಾಲ ತಾವು ಚಿಕ್ಕದಾದಂಥ ಒಂದು ವಿಡಿಯೋ ಮಾಡಿ ನಮಗೆ ಕಳಿಸಿದ್ರೆ ನನ್ನ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಅದನ್ನು ಬಿತ್ತರಿಸ್ತೀವಿ. ಉದ್ದೇಶ ಇಷ್ಟೇ, ಹೆಣ್ಣು ಮಕ್ಕಳಿಗೆ ಈ ಮಂಗಳ ದ್ರವ್ಯ ಸಿಕ್ಕಿದೆ ಎಂಬತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರಬೇಕು. ಯಾಕೆಂದರೆ ಇದು ಮುಸುಕ್ಲೋನಿ ಗುದ್ಲಾಟ ಅಲ್ಲ, ಅಂದರೆ ಯಾರಿಗೂ ಗೊತ್ತಿಲ್ಲದಂಗೆ ಮಾಡುವಂಥ ಕಾಯಕ ಅಲ್ಲ. ಇದು ಅರಿಶಿನ ಕುಂಕುಮವನ್ನು, ಅರಿಶಿನ ಕುಂಕುಮಕ್ಕಿರ್ತಕ್ಕಂಥ ಪಾವಿತ್ರತೆ ಅದು. ಒಂದು ಬಿಟ್ಟು ಅರಿಶಿನ ಕುಂಕುಮಕ್ಕೆ ಹೆಣ್ಣು ಮಕ್ಕಳು ಕಾತುರತೆಯಿಂದ ಕಾಯ್ತಿದ್ದಾರೆ. ನನ್ನೆ ನಾನು ಬರ್ತೀನಿ, ಒಂದು ಸಾನ್ನಿಧ್ಯದಲ್ಲಿ ಸ್ವಾಮಿನ ಗಣಪತಿನ ದರ್ಶನ ಮಾಡ್ತೀನಿ, ಅಲ್ಲಿ ಮಾಡಿರ್ತಕ್ಕಂಥ ನೋಟಿನ ನಾಣ್ಯದ ಅಲಂಕಾರವನ್ನು ದರ್ಶನ ಆದ ನಂತರ ನಿಮ್ಮ ಮಂಗಳ ದ್ರವ್ಯಗಳನ್ನು ಕೊಡ್ತೀವಿ ಎಂದಾಗ ಅಷ್ಟು ಜನ ಹೆಣ್ಣುಮಕ್ಕಳು ನಾನು ಬರುವ ತನಕ ಆ ಕಡೆ ಈ ಕಡೆ ಕದಲ್ದಿರ ಎಲ್ಲರೂ ಸಹಿತ ಆ ಒಂದಷ್ಟು ಬಿಸಿಲನ್ನು ಲೆಕ್ಕಿಸ್ದಿರ ಕೂತ್ಕೊಂಡು ಸಮಾಧಾನವಾಗಿದ್ದರಲ್ಲ. ನಾನು ಕೊಡ್ತಕ್ಕಂಥದ್ದೇನು ರೇಷ್ಮೆ ಸೀರೆ ಅಲ್ಲ, ಅಥವಾ ಒಬ್ಬೊಬ್ಬರಿಗೆ ಒಂದು 5,000 ಚೆಕ್ ಕೊಡ್ತಿಲ್ಲ, ಡಿ ಕೊಡ್ತಿಲ್ಲ. ಕೊಡ್ತಾ ಇರೋದು ಇಷ್ಟು ಅರಿಶಿನ ಕುಂಕುಮ. ಆ ಅರಿಶಿನ ಕುಂಕುಮದ ಬೆಲೆ ಗೊತ್ತಿರೋರಿಗೆ ನಾನು ಇದರ ಬಗ್ಗೆ ಹೇಳಬೇಕಾದ್ದೇ ಇಲ್ಲ. ಯಾಕೆಂದರೆ ಆ ಅರಿಶಿನ ಕುಂಕುಮ ಅಷ್ಟು ಪವಿತ್ರತೆ ಇರತಕ್ಕಂಥದ್ದು. ಅದರಲ್ಲೂ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಅರಿಶಿನ ಕುಂಕುಮಕ್ಕಿರ್ತಕ್ಕಂಥ ಗೌರವ, ಅದಕ್ಕಿರ್ತಕ್ಕಂಥ ಬೆಲೆ ಅದು ಸಾಮಾನ್ಯವಾದಲ್ಲವೇ ಅಲ್ಲ. ಒಂದಿಷ್ಟು ಪುಡಿ ಕುಂಕುಮ, ಒಂದಿಷ್ಟು ಅರಿಶಿನ ಗಲ್ಲಕ್ಕೆ ಹಚ್ಕೊಂಡು ಹೆಣ್ಣು ಮಕ್ಕಳು ಓಡಾಡ್ತಾ ಇದ್ದರೆ ಅದರ ಆನಂದವೇ ಬೇರೆ. ತಾಯಿ ಮಹಾಲಕ್ಷ್ಮಿಯನ್ನು ಗರ್ಭಗುಡಿಯಲ್ಲಿ ನೋಡೋದಲ್ಲ, ಹೆಣ್ಣು ಮಕ್ಕಳು ನಿಮ್ಮ ಮುಖದಲ್ಲಿ ಆ ಲಕ್ಷ್ಮಿ ಕಾಣಬೇಕು. ಅದಕ್ಕಾಗಿ ಮಂಗಳ ದ್ರವ್ಯಗಳು ಎಲ್ಲರೂ ಅದನ್ನು ಅಪೇಕ್ಷೆ ಪಡ್ತಕ್ಕಂಥದ್ದು. ಅಂತಹ ಮಂಗಳ ದ್ರವ್ಯಗಳನ್ನು, ಗೌರಿ ಬಾಗನವನ್ನು ಕೊಡುವಂಥ ಪ್ರಕ್ರಿಯೆ ಪ್ರತಿ ವರ್ಷದಂತೆ ಈ ವರ್ಷವೂ ನಡೀತಾ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ, ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಯಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಲಕ್ಷ್ಮೀ ಬೋರಹ ಸ್ವಾಮಿಯ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗಲಿ. ಮಹರ್ಷಿ ಮಂದಿರದಲ್ಲಿ ನೂತನವಾಗಿ ಪ್ರತಿಷ್ಠಾಪನಾಗೊಂಡಿರ್ತಕ್ಕಂಥ ಸಾಲಿಗ್ರಾಮವನ್ನು ಜೊತೆಗೆ ಮಹಾಲಕ್ಷ್ಮಿಯನ್ನು ದರ್ಶನ ಮಾಡಲಿಕ್ಕಾಗಿ ಬರ್ತಿರ್ತಕ್ಕಂಥ ಭಕ್ತರು ಸಾಕಷ್ಟು ಜನ. ಪ್ರತಿ ಶನಿವಾರ ಮತ್ತು ಭಾನುವಾರ ತಾವೇ ತಮ್ಮ ಸ್ವಹಸ್ತದಿಂದ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡ್ಬೋದು. ಅದು ಬೆಳಗ್ಗೆ 8ರಿಂದ 11 ಗಂಟೆ 40 ನಿಮಿಷದವರೆಗೂ ಮಾತ್ರ. 8ರಿಂದ 40 ನಿಮಿಷ, 11 ಗಂಟೆ 40 ನಿಮಿಷದೊಳಗಾಗಿ ಎಷ್ಟು ಜನ ಬಂದಂತಹವರು ತಾವು ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡ್ಬೋದು. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಬೋದು. ತಾವು ಏನು ಸಂಕಲ್ಪ ಮಾಡಿದ್ದರೋ ಆ ಸಂಕಲ್ಪವನ್ನು ಬಹಳ ವೇಗವಾಗಿ ಸಿದ್ಧಿಸ್ಕೊಳ್ಬೋದು. ಭೂಮಿ ಸಮಸ್ಯೆ ಇರಲಿ, ಕೋರ್ಟ್ ಸಮಸ್ಯೆ ಇರಲಿ, ಅಥವಾ ವಾಸ್ತುವಿಗೆ ಸಂಬಂಧಪಟ್ಟದಿರಲಿ, ಕುಟುಂಬದ ಅನಾರೋಗ್ಯ ಕ್ಷಣಗಳಿರಲಿ, ಅದಕ್ಕೂ ಸಹಿತ ಸೂಕ್ತವಾದಂಥ ಪರಿಹಾರವನ್ನು ಕಲ್ಪಿಸ್ಕೊಳ್ಬೋದು. ಯಾಕೆಂದರೆ ಅದ್ಭುತವಾದಂಥ ಸಾಲಿಗ್ರಾಮವನ್ನು ಸ್ಪರ್ಶಿಸೋದೇ ಬಹಳ ಕಷ್ಟ. ಸಾಲಿಗ್ರಾಮ ದರ್ಶನ ಹತ್ತಿರದಿಂದ ಸಿಗೋದು ಇನ್ನೂ ಕಷ್ಟ. ಅಂತಹದ್ರಲ್ಲಿ ಸಾಲಿಗ್ರಾಮವಲ್ಲೇ ಒಂದು ವಿಶೇಷವಾದ ಪವಾಡವನ್ನು ದರ್ಶನ ಮಾಡತಕ್ಕಂಥದ್ದು ಇದೆಯಲ್ಲ, ಅದರಲ್ಲೂ ಆ ಸುಂದರವಾದಂಥ ಒಂದು ವಿಶೇಷವಾಗಿ ವಜ್ರಕೀಟ ಎಂಬತಕ್ಕಂಥ ಹುಳು ಕೆತ್ತನೆ ಮಾಡಿರ್ತಕ್ಕಂತಹ ಆ ವಜ್ರಕೀಟ ಎಂಬತಕ್ಕಂಥ ಹುಳುವಿನಿಂದ ಸುದರ್ಶನ ಚಕ್ರವನ್ನು, ಆ ಚಕ್ರದ ರಚನೆ ಹೇಗಿದೆ ಎಂಬತಕ್ಕಂಥದ್ದನ್ನು ಹತ್ತಿರದಿಂದ ನೋಡೋ ಭಾಗ್ಯ ಇದೆಯಲ್ಲ, ಅದು ಯಾರಿಗೂ ಇಲ್ಲಿವರೆಗೂ ಸಿಕ್ಕಿದ್ದಿಲ್ಲ, ಮುಂದಕ್ಕೆ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ. ಆದರೆ ಮಹರ್ಷಿ ಮಂದಿರದಲ್ಲಿ ಒಂದು ಚಿಂತನೆ ಮಾಡಿದ್ವಿ ನಾವು. ಬರಬೇಕಾದವರು ಬೆಳಗ್ಗೆ ಉಪವಾಸದಲ್ಲಿ ಬಂದು ಮಡಿಯನ್ನು ಉಟ್ಟು ಶರ್ಟು ಬನೀನು ತೆಗೆದು ಗಂಡಸರಿಗೆ ಅಭಿಷೇಕ ಮಾಡಲಿಕ್ಕೆ ಅಣಿ ಮಾಡಿಕೊಟ್ಟಿದ್ದೀವಿ. ಅದನ್ನು ತಾವು ಮಾಡಿ ಅದಾದ ನಂತರ ತಾಯಿ ಮಹಾಲಕ್ಷ್ಮಿಯೊಂದಿಗೆ ಸಾಲಿಗ್ರಾಮನ ಪುನಃ ಗರ್ಭಗುಡಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಗರ್ಭಗುಡಿಯಲ್ಲಿ ತಾಯಿ ಮಹಾಲಕ್ಷ್ಮಿಗೆ 11 ಗಂಟೆ 40 ನಿಮಿಷದ ನಂತರ ವಿಶೇಷವಾದಂತಹ ಅಭಿಷೇಕ ಆಗ್ತಕ್ಕಂಥದ್ದನ್ನು, ಅದಾದ ಮೇಲೆ ಅದರಲ್ಲೂ ಬೆಳಗ್ಗೆ ಉಪವಾಸದಲ್ಲಿ ಬಂದಿರ್ತಿರಲ್ಲ, ಬಂದು ಅಭಿಷೇಕ ಮಾಡಿರ್ತಕ್ಕಂಥವ್ರಿಗೆ ಬೆಳಗಿನ ಫಲಹಾರವನ್ನು ಮಹರ್ಷಿ ಮಂದಿರದಲ್ಲೇ ಕೊಡ್ತೀವಿ. ಒಂದಿಷ್ಟು ಫಲಹಾರವನ್ನು ಸ್ವೀಕರಿಸಿ ಅದಾದ ನಂತರ ಮಧ್ಯಾಹ್ನ ಮಹಾಮಂಗಳಾರತಿ ಆದಮೇಲೆ ಅನ್ನಪ್ರಸಾದ, ಮಹಾಪ್ರಸಾದವನ್ನು ಎಲ್ಲರೂ ಕೂತು ಊಟ ಮಾಡುವಂಥದ್ದು ಇವತ್ತಿಗೂ ನಡ್ಕೊಂಡು ಬರ್ತಾ ಇದೆ. ಎಲ್ಲಿ ತನಕ ಸಾಧ್ಯವೋ ಅಲ್ಲಿ ತನಕ ಇದು ನಡೆಸೋಣ. ಯಾಕೆಂದರೆ ಇದು ಭಕ್ತರ ನಿಧಿ, ಜೊತೆಗೆ ಇದು ಭಕ್ತರ ಸೊತ್ತು. ಕಷ್ಟ ಅಂತ ಬಂದಾಗ ಕಷ್ಟಕ್ಕೊಂದು ಪರಿಹಾರ ಸಿಗುವಂಥ ಒಂದು ಕಾಯಕ ಆಗಬೇಕು, ಒಂದು ಸ್ಥಳ ಆಗಬೇಕು. ಯಾಕೆಂದರೆ ಸಮಸ್ಯೆಗಳನ್ನು ಹೊತ್ತು ದಿನಂಪ್ರತಿ ಒಂದಲ್ಲ ಒಂಥರ ನೋವಲ್ಲಿರ್ತಕ್ಕಂಥವರಿಗೆ ಒಂದು ನೋವನ್ನು ಬೇಗ ಪರಿಹರಿಸ್ಕೊಂಡು ಬೇಗ ಅದರಿಂದ ಕಷ್ಟಗಳಿಂದ ಮುಕ್ತರಾಗಲಿಕ್ಕೆ ಒಂದು ವಿಶೇಷವಾದಂಥ ಸಾನ್ನಿಧ್ಯ ಬೇಕಾಗಿತ್ತು. ಬಹುಶಃ ಆ ಸಾನ್ನಿಧ್ಯವು ಇಲ್ಲಿ ಸೃಷ್ಟಿಯಾಯಿತೋ ಏನೋ ಅದು ನನಗೆ ಗೊತ್ತಿಲ್ಲ. ಆದರೆ ಮಹರ್ಷಿ ಮಂದಿರದಲ್ಲಿ ಸಾಲಿಗ್ರಾಮವನ್ನು ಹತ್ತಿರದಿಂದ ಸ್ವಾಮಿನ ದರ್ಶನ ಮಾಡಿರ್ತಕ್ಕಂಥವ್ರು,
ಅಭಿಷೇಕ ಮಾಡಿರ್ತಕ್ಕಂಥವ್ರು, ಸಂಕಲ್ಪ ಮಾಡಿಕೊಂಡಿರ್ತಕ್ಕಂಥವ್ರು, ಮನೆಯಿಂದ ಜಮೀನಿಂದ ಮಣ್ಣನ್ನು ತಂದು ಭಗವಂತನಿಗೆ ತೋರಿಸಿ ಆ ಮಹಾಪ್ರಸಾದದ ಜೊತೆಗೆ ತೆಗೆದುಕೊಂಡು ಹೋಗಿರ್ತಕ್ಕಂಥವ್ರಿಗೆ ಸಾಕಷ್ಟು ಕೆಲಸ ಕಾರ್ಯಗಳಾಗಿ ಪ್ರತಿನಿತ್ಯ ದಿನಕ್ಕೊಬ್ಬರು 10 ಜನ ಫೋನ್ ಮಾಡಿ ತಿಳಿಸ್ತಾ ಇದ್ದಾರಲ್ಲ, ಅದು ಬಹಳ ಆನಂದ ಅನಿಸುತ್ತೆ. ಏನೇ ಕೆಲಸ ಮಾಡಿದ್ರೂ ಎಲ್ಲವೂ ಸಹಿತ ಲೋಕ ಕಲ್ಯಾಣಾರ್ಥವಾಗಿರಬೇಕು. ಒಂದು ದೇವಾಲಯ ಕಟ್ಟಿದ್ರು, ದೇವಾಲಯದಲ್ಲಿ ದೇವ್ರ ಪ್ರತಿಷ್ಠಾಪನೆ ಮಾಡಿದ್ರು, ಅಲ್ಲಿ ಬರುವ ಭಕ್ತರನ್ನ ಆ ದೇವ್ರು ಮಾತಾಡಬೇಕು, ಅವ್ರ ಕಷ್ಟಗಳನ್ನು ದೂರ ಮಾಡಬೇಕು, ಅಲ್ಲಿ ಒಂದು ಸಾನ್ನಿಧ್ಯ ಸೃಷ್ಟಿಯಾಗುತ್ತೆ. ಆದರೆ ದೇವರ ಪ್ರತಿಷ್ಠಾಪನೆಗದು. ಆದರೆ ಸಾಲಿಗ್ರಾಮಕ್ಕಲ್ವಲ್ಲ. ಸಾಲಿಗ್ರಾಮ ಯಾರು ಪ್ರತಿಷ್ಠಾಪನೆ ಮಾಡಬೇಕಾದ್ದಿಲ್ಲ, ಸಾಲಿಗ್ರಾಮಕ್ಕೆ ಯಾರು ಜೀವ ಕೊಡಬೇಕಾದ್ದಿಲ್ಲ, ಸಾಲಿಗ್ರಾಮಕ್ಕೆ ಇನ್ನೇನೋ ಮಂತ್ರ ಹೇಳಿ ನಾವು ಅದಕ್ಕೆ ಆಕರ್ಷಣೆ ಮಾಡಬೇಕಾದ್ದಿಲ್ಲ. ಎಲ್ಲಿ ಸಾಲಿಗ್ರಾಮ ನಿಂತುಕೊಳ್ಳುತ್ತೋ, ಎಲ್ಲಿ ಸಾಲಿಗ್ರಾಮ ಇರುತ್ತೋ ಅಲ್ಲೇ ಜನಾಕರ್ಷಣೆ ಇರುತ್ತೆ, ಅಲ್ಲೇ ವಿಶೇಷವಾದ ಕಾಯಕ ಸೃಷ್ಟಿಯಾಗುತ್ತೆ, ಅಲ್ಲೇ ಒಂದು ಅದ್ಭುತವಾದಂಥ ಶಕ್ತಿ ಸಾನ್ನಿಧ್ಯ ಅಲ್ಲಿ ಬಂದುಬಿಡುತ್ತೆ. ಹಾಗಾಗಿ ಅಂತಹ ಅದ್ಭುತವಾದಂಥ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾಲಿಗ್ರಾಮ ಮಹರ್ಷಿ ಮಂದಿರದಲ್ಲಿರೋದ್ರಿಂದ, ಆಶ್ರಮದಲ್ಲಿರೋದ್ರಿಂದ ಬರ್ತಕ್ಕಂಥ ಭಕ್ತರು, ಭಕ್ತರ ಸಾಗರ ನಿರಂತರವಾಗಿದೆ. ಯಾಕೆಂದರೆ ಮಧ್ಯದಲ್ಲಿರ್ತಕ್ಕಂಥ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾಲಿಗ್ರಾಮ, ಗರುಡ ಸಾಲಿಗ್ರಾಮ, ಲಕ್ಷ್ಮೀನಾರಾಯಣ ಸಾಲಿಗ್ರಾಮ, ಆ ಲಕ್ಷ್ಮೀನಾರಾಯಣ ಸಾಲಿಗ್ರಾಮ ಜೊತೆಗೆ ಭೂವರಹ ಸಾಲಿಗ್ರಾಮ, ತಾಯಿ ಮಹಾಲಕ್ಷ್ಮಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಇದು ನೋಡಲಿಕ್ಕೆ ಎರಡು ಕಣ್ಗಳ ಸಾಲದು. ತಾವೇ ತಮ್ಮ ಸ್ವಹಸ್ತದಿಂದ ಸ್ವಾಮಿನ ಸ್ಪರ್ಶಿಸಿ ಅಭಿಷೇಕ ಮಾಡುವ ಸೌಭಾಗ್ಯ ಸಿಕ್ಕಿದೆ ಅಂದರೆ ಅದು ಇನ್ನೂ ಹೇಳುತ್ತೀರದು. ಅಂತಹ ಒಂದು ಆನಂದ ಇರುತ್ತೆ. ಆದರೆ ಹಸಿವು ತಡ್ಕೊಳ್ಬೇಕು. ಬರ್ತಕ್ಕಂಥವರು ಹಸಿವು ತಡ್ಕೊಂಡು ಲಕ್ಷಣವಾಗಿ ಸಂಪ್ರದಾಯಬದ್ಧವಾಗಿ ಶಾಸ್ತ್ರಬದ್ಧವಾಗಿ ಪಂಚೆ ಉಟ್ಟು ಶಲ್ಯ ಮೇಲೆ ಹಾಕ್ಕೊಂಡು ಶರ್ಟು ಬನೀನು ತೆಗೆದು ಮಡಿಯಿಂದ ಒಂದು ಭಯಭಕ್ತಿಯಿಂದ ಒಂದು ಭಗವಂತ ಅಲ್ಲಿ ಕೂತಿದ್ದಾನೆ, ವಿಶೇಷವಾದ ಶಕ್ತಿಯಲ್ಲಿದೆ ಅಂದಾಗ ನಾವು ಹೇಗೆ ನಡ್ಕೋಬೇಕು? ನಾವು ಹಿರಿಯರನ್ನು ನೋಡುವಾಗ ಒಂದು ಗೌರವ ಸಲ್ಲಿಸಬೇಕಾದ ರೀತಿ ಹೇಗೆ? ಆ ರೀತಿಯನ್ನು ನಾವು ಪಾಲನೆ ಮಾಡಬೇಕು. ಹಾಗೆ ಆಶ್ರಮದಲ್ಲಿ ನೂತನವಾಗಿ ಆಗ್ತಾ ಇರತಕ್ಕಂಥ ಆಲಯ, ಗರ್ಭಗುಡಿ 9 ದಿನಕ್ಕೆ ತಯಾರಾಗಿರ್ತಕ್ಕಂಥದ್ದು ಚರಿತ್ರೆಯಲ್ಲಿ ಇದೇ ಮೊದಲು ಅಂತ ಹೇಳ್ತಾರೆ. ಬಂದ ಪ್ರತಿಯೊಬ್ಬ ಭಕ್ತರು ಹೇಳೋದಿದ್ದೇನೆ, ನಾವು ಅಂದು ನೋಡಿದ ಆಶ್ರಮ ಬೇರೆ, ಇಂದು ನೋಡ್ತಿರ್ತಕ್ಕಂಥ ಆಶ್ರಮ ಬೇರೆ ಅಂತ. ಅದಾದ ನಂತರ ಸುಖನಾಸರಿ ಇನ್ನೂ ಸ್ವಲ್ಪ ಮುಂದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಮಂಗಳೂರು ಇಟಿಗೆನಿಂದ ಒಂದು ಆಲಯ ನಿರ್ಮಾಣ ಆಗ್ತಾ ಇದೆ. ಇದೇ ಬರ್ತಕ್ಕಂಥ 6, 7, 8 6, 7, 8 48 ದಿವಸದ ಮಂಡಲ ಪೂಜೆನೂ ಬಂದ್ಬಿಡ್ತಾ ಇದೆ. ಆ 6, 7, 8ಕ್ಕೆ ತಾಯಿ ಮಹಾಲಕ್ಷ್ಮಿಯನ್ನು ಭೂವರಹ ಸ್ವಾಮಿಯನ್ನು ಗಜವಾಹನದಲ್ಲಿ ಆನೆಯ ಮೇಲೆ ಮೆರವಣಿಗೆ ಮಾಡಬೇಕು ಎಂಬತಕ್ಕಂಥ ಸಂಕಲ್ಪ ನಮ್ಮದು. ಸಂಕಲ್ಪ ಮಾತ್ರ ನಮ್ಮದು, ಅದನ್ನು ನಡೆಸೋದು ಆ ಲಕ್ಷ್ಮೀ ಭೂವರಹ ಸ್ವಾಮಿದೆ. ಯಾಕೆಂದರೆ ಯಾವುದೇ ಒಂದು ಸಂಕಲ್ಪ ಗಟ್ಟಿ ಇರಬೇಕು. ನಾವಲ್ಲಿ ದೇವಾಲಯ ಮಾಡ್ತೀವಿ ಅಂತ ಗೊತ್ತಿಲ್ಲ, ದೇವಸ್ಥಾನ ಪ್ರತಿಷ್ಠಾಪನೆ ಆಗುತ್ತೆ ಅಂತ ಗೊತ್ತಿಲ್ಲ. ಇಡೀ ರಾಜ್ಯದಾದ್ಯಂತ ಪ್ರವಾಸ ಮಾಡೋದಷ್ಟೇ ಗೊತ್ತಿತ್ತು ನನಗೆ. ಅಂತಹದ್ರಲ್ಲಿ ಸಾಲಿಗ್ರಾಮ ಬಂದದ್ದೇ ಬಂದದ್ದು, ಪೂಜೆ ಪ್ರಾರಂಭ ಆಗಿದ್ದೇ ಆಗಿದ್ದು. ಒಂದು ದಿನಕ್ಕೆ 13,000 14,000 ಜನ ನಿರಂತರವಾಗಿ ಬಂದಂಥದ್ದನ್ನು ತಾವೆಲ್ಲರೂ ನೋಡಿದ್ರಿ. ಇದು ಯಾವುದು ಕಣ್ಣು ಕಟ್ಟುವಂಥ ಮಾತಲ್ಲ, ಅಥವಾ ನಿಮ್ಮನ್ನು ಮನ ಒಪ್ಪಿಸ್ಬೇಕು ಅಂತ ಹೇಳೋ ಮಾತಲ್ಲ. ಇಲ್ಲಿ ನಡೆಯುವಂಥ ಆಶ್ರಮದಲ್ಲಿ ನಡೆದಂಥ ಪ್ರತಿಯೊಂದನ್ನೂ ಸಹಿತ ಚಿತ್ರೀಕರಿಸಿ ನಮ್ಮ ಜೀ ಕನ್ನಡ ಮಹರ್ಷಿವಾಣಿ ತಂಡ ಎಲ್ಲವನ್ನೂ ಸಹಿತ ಬಿತ್ತರಿಸಿದೆ. ಎಲ್ಲವೂ ಪ್ರತಿಯೊಬ್ಬರಿಗೂ ಮಾಹಿತಿ ಕೊಟ್ಟಿದೆ. ಯಾಕೆಂದರೆ ಅದ್ಭುತವಾದಂಥ ಒಂದು ಶಕ್ತಿಯಲ್ಲಿಲ್ಲ ಅಂದರೆ ನಿರಂತರವಾಗಿ ಜನಸಾಗರ ಬರಲಿಕ್ಕಾಗತ್ತಾ? ಅಥವಾ ಬಲವಂತವಾಗಿ ನಾವು ಬಸ್ಸಿದೆ ಬನ್ನಿ ಅಂತ ಕರ್ಕೊಂಡು ಬರಲಿಕ್ಕಾಗತ್ತಾ? ನಿಮಗೆ ಒಳಿತಾ ಆದರೆ ಮಾತ್ರ ನೀವಿನ್ನೂ 4 ಜನಕ್ಕೆ ಹೇಳಿರ್ತೀರಿ, ನಾನು ಹೋಗಿ ದರ್ಶನ ಮಾಡಿ ಬಂದೆ, ನಂದೊಂದು ಕೆಲಸ ಆಯಿತು, ನಾನು ಅಂದುಕೊಂಡಿದ್ದ ಸಂಕಲ್ಪ ಸಿದ್ಧಿ ಆಯಿತು, ನನ್ನ ಮಗಳು ಮದುವೆ ಆಯಿತು, ನನ್ನ ಮಗನಿಗೊಂದು ಅನುಕೂಲ ಆಯಿತು, ಉದ್ಯೋಗ ಸಿಕ್ತು, ಅಥವಾ ನಾನು ಯಾರಿಗೋ ದುಡ್ಡು ಕೊಟ್ಟು ಕಳ್ಕೊಂಡ್ಬಿಟ್ಟಿದ್ದೆ, ಆ ದುಡ್ಡು ವಾಪಸ್ ಬಂತು. ಎಲ್ಲಕ್ಕಿಂತ ಮುಖ್ಯವಾಗಿ 20 ವರ್ಷ 25 ವರ್ಷ 30 ವರ್ಷ ಆದರೂ ಕೋರ್ಟಲ್ಲಿ ಕೇಸ್ ಆಗದಿರ ಆ ಕೇಸಲ್ಲೇ ಅಲಿತಾ ಸಾಕಷ್ಟು ಸುಸ್ತಾಗಿ ಆ ಜಮೀನು ವ್ಯಾಲ್ಯೂಗಿನ್ನ ನಾವು ಖರ್ಚು ಮಾಡಿರೋ ದುಡ್ಡೇ ಜಾಸ್ತಿ ಅಂತ ಬಂದಿರುತ್ತಲ್ಲ, ಅಂತಹವರು ದರ್ಶನ ಮಾಡಿದಾಗಲೂ ಸಹಿತ ಸಿಕ್ಕಂಥ ಒಂದು ಒಳ್ಳೆ ಉತ್ತರ ಇದೆಯಲ್ಲ, ಅದು ಆನಂದ್ ಗುರೂಜಿಯವರಿಂದ ಕೇಳಬಾರ್ದು. ಹೇಳುವಂತಹವರು ಅವರ ಅನುಭವವನ್ನು ಹಂಚ್ಕೊಳ್ತಾರಲ್ಲ, ಹಂಚ್ಕೊಳ್ಳುವಾಗ ಅವ್ರ ಮುಖದಲ್ಲಿರ್ತಕ್ಕಂಥ ಮಂದಹಾಸ, ಅವರ ಆನಂದ, ಆ ಆನಂದ ಬಾಷ್ಪ, ಅವ್ರ ಕಣ್ಣಲ್ಲಿ ಆ ಕ್ಷಣ ಬರುವಂಥ ಆನಂದ ಬಾಷ್ಪ ಇದೆಯಲ್ಲ, ಅದು ನೋಡಲಿಕ್ಕೆ ಒಂದು ಆನಂದ. ಅಂತಹ ಅದ್ಭುತವಾದಂಥ ಒಂದು ಶಕ್ತಿ ಮಹರ್ಷಿ ಮಂದಿರದಲ್ಲಿ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾನ್ನಿಧ್ಯದಲ್ಲಿದೆ. ಅಂತಹದ್ದಕ್ಕೆ 48 ದಿವಸದ ಮಂಡಲ ಪೂಜೆ ಇದೇ ಮುಂದಿನ ತಿಂಗಳು 6, 7, 8ಕ್ಕಿರೋದ್ರಿಂದ ತಮ್ಮೆಲ್ಲರನ್ನೂ ಸಹಿತ ಸ್ವಾಗತಿಸಿದ್ದೇವೆ. ತಮ್ಮೆಲ್ಲರಿಗೂ ವಿಚಾರ ಮುಟ್ಟಿಸಿದ್ದೇವೆ. ತಾವೂ ಸಹಿತ ಬಂದು ನಿಮ್ಮ ಕೈಲಾದಷ್ಟು ಸೇವೆಯನ್ನು, ಒಂದಷ್ಟು ಅನ್ನದಾಸೋಹಕ್ಕೋ, ಒಂದಷ್ಟು ಕಟ್ಟಡದ ನಿಧಿಗೋ, ಅಥವಾ ಅಲ್ಲೊಂದು ದೊಡ್ಡ ಹಾಲ್ ಮಾಡಲಿಕ್ಕೋ, ಯಾಕೆಂದರೆ ಅಷ್ಟು ಜನ ಬಂದು ನಿಲ್ತಾ ಇದ್ದಾರೆ. ಬಂದು ನಿಂತು ದರ್ಶನ ಮಾಡ್ಕೊಂಡು ಹೋಗುವಾಗ ಅನ್ನಪ್ರಸಾದ ಆಗಬೇಕು, ಕೂತ್ಕೊಳ್ಳಿಕ್ಕೆ ಸ್ಥಳ ಆಗಬೇಕು,
ರಾತ್ರಿ ಬಂದು ಉಳ್ಕೊಳ್ಳುವಂಥವ್ರಿಗೆ ಉತ್ತರ ಕರ್ನಾಟಕ, ಕೊಡಗು, ಈ ಭಾಗ, ವೀರಾಜಪೇಟೆ, ದೂರಭಾರದಿಂದ, ಮಂಗಳೂರಿಂದ ಬರೋರು ಸಾಕಷ್ಟು ಜನ ಬಂದು ಉಳ್ಕೊಳ್ಳಿಕ್ಕೆ ಒಂದಷ್ಟು ವ್ಯವಸ್ಥೆಗಳು ಬೇಕು. ಎಲ್ಲವನ್ನೂ ಸಹಿತ ಆನಂದ್ ಗುರೂಜಿ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಆನಂದ್ ಗುರೂಜಿ ಹಿಂದೆ ಇರುವಂಥ ಕೈಗಳಿದೆಯಲ್ಲ, ಒಂದೊಂದು ಕೈಗಳು ಸಹಿತ ನಾನಿದ್ದೇನೆ, ನಾವು ನಿಮ್ಮೊಂದಿಗಿದ್ದೇವೆ ಅಂತ ಕೈ ಜೋಡಿಸ್ತಾ ಇರೋದ್ರಿಂದ ಇಂತಹ ಅದ್ಭುತ ಕಾಯಕ ನಡೀತಾ ಇದೆ. ಇಲ್ಲ ಅಂದರೆ ಮನೆಗೆ 4 ಜನ ಬಂದರೆ ಮನೆಗೆ ವ್ಯವಸ್ಥೆ ಹೇಗೆ ಮಾಡಬೇಕಪ್ಪ ಅಂತ ಆಲೋಚನೆ ಮಾಡುವ ಕಾಲ ಇದು. ಯಾಕೆಂದರೆ ಸಡನ್ನಾಗಿ 20 ಜನ ಬಂದರೆ 20 ಜನಕ್ಕೆ ಊಟ ಬಡಿಸ್ಬೇಕಾದ್ರೆ ಅವ್ರಿಗೆ ಕಾಫಿನೋ ಹಾಲು ಊಟನೋ ಕೊಡಬೇಕಾದ್ರೆ ಅಕ್ಕಿ ಡಬ್ಬಿ ಯೋಚನೆ ಮಾಡಬೇಕು, ಮನೇಲಿ ಹಾಲಿದೆಯಾ ಯೋಚನೆ ಮಾಡಬೇಕು, ಕಾಫಿ ಡಿಕಾಕ್ಷನ್ ಇದೆಯಾ ಯೋಚನೆ ಮಾಡಬೇಕು. ಬರೀ ಕಾಫಿ ಕೊಡಬೇಕಂದ್ರೆ ಕಾಫಿ ಲೋಟ ತಂದು ನಾವು ಕೊಡ್ತಾ ಇದ್ದೀವಿ, ಅದರೊಳಗೆ ಹಾಲು, ಕಾಫಿ ಪುಡಿ, ಸಕ್ಕರೆ, ಎಲ್ಲಕ್ಕಿಂತ ಮುಖ್ಯವಾಗಿ ಗ್ಯಾಸು. ಈ ಗ್ಯಾಸ್ ಸಿಲಿಂಡರ್ ಬೆಲೆ ಎಷ್ಟಿದೆ? ಇಷ್ಟು ಜನಕ್ಕೆ ಅನ್ನಪ್ರಸಾದ ಆಗಬೇಕಾದ್ರೆ ಎಷ್ಟು ಸಿಲಿಂಡರ್ ಬೇಕು? ಮೊನ್ನೆ ನಡೆದಂಥ 11 ದಿನದ ಕಾರ್ಯಕ್ರಮದಲ್ಲಿ ಸುಮಾರು 1,40,000 ರೂಪಾಯಿನಷ್ಟು ಗ್ಯಾಸ್ ಕೊಟ್ಟಿದ್ದೀವಿ ನಾವು. 1,40,000 ರೂಪಾಯಿ ಗ್ಯಾಸ್ ಕೊಟ್ಟಿದ್ದೀವಿ ಅಂದರೆ ಇನ್ನು ಅದರ ಸಾಧಕ ಬಾಧಕಗಳೇನಾಯಿತು? ಎಷ್ಟು ಪದಾರ್ಥ ಬೆಂದಿರಬಹುದು, ಎಷ್ಟು ಪದಾರ್ಥವನ್ನು ಪ್ರಸಾದ ರೂಪದಲ್ಲಿ ಸ್ವೀಕರಿಸಿರ್ಬೋದು. ಆದರೆ 1, 2, 3, 4 ಜನ ವ್ಯವಸ್ಥೆ ಸರಿ ಇಲ್ಲ ಅಂತ ಮಾತಾಡ್ತಕ್ಕಂಥವ್ರಿಗೆ, ಆ ಮಾತಾಡೋರ ಮನೆಗೆ ಸಡನ್ನಾಗಿ 5 ಜನ ಹೋದರೆ ಹೇಗೆ ವ್ಯವಸ್ಥೆ? ಒಂದು ಅದ್ಭುತವಾದಂಥ ಶಕ್ತಿಯಲ್ಲಿದೆ, ಒಂದು ಸಾನ್ನಿಧ್ಯ ಅಲ್ಲಿದೆ. ಲಕ್ಷ್ಮೀ ಬೋರಸ್ವಾಮಿ ಆ ಸಾಲಿಗ್ರಾಮ ಅಲ್ಲಿ ಬಂದು ಅಷ್ಟು ಜನ ಭಕ್ತರನ್ನು ಹರಿಸಿ ಆಶೀರ್ವದಿಸುವಾಗ ಅದು ನೋಡಿ ಆನಂದಿಸಿ, ನಮಗಿರ್ತಕ್ಕಂಥ ಕರ್ಮಫಲಗಳನ್ನು, ನಮ್ಮ ಪ್ರಾರಬ್ಧ ಕರ್ಮವನ್ನು ದೂರ ಮಾಡಪ್ಪ ಅಂತ ಕೇಳ್ಕೊಳ್ಬೇಕೇ ಬಿಟ್ಟರು. ಅದು ಬಿಟ್ಟು ಆ ಸಮಯದಲ್ಲಿ ಸಹಿತ ತಿನ್ನುವ ಅನ್ನದಲ್ಲೋ ಕುಡಿಯುವ ನೀರಿನಲ್ಲೋ ಒಂದಷ್ಟು ಕಡ್ಡಿ ಆಡಿಸಿದ್ರೆ ಏನು ವ್ಯವಸ್ಥೆ ಇದು? ಯೋಚನೆ ಮಾಡಬೇಕು. ಇನ್ನೂ ಅಂಥ ಸಮಯದಲ್ಲಿ ವಾಲಂಟ್ರಿ ಆಗಿ ಬರ್ತಕ್ಕಂಥವ್ರು, ಶಕ್ತಿ ಇರ್ತಕ್ಕಂಥವ್ರು ಪಕ್ಕದಲ್ಲಿರ್ತಕ್ಕಂಥವ್ರನ್ನ ಕೂಡಿಸಿ ಒಂದಿಷ್ಟು ಅನ್ನ ಆಡಿರ್ತಕ್ಕಂಥ ಪ್ರಸಾದ ಇರ್ತಕ್ಕಂಥದ್ದನ್ನು ತೊಗೊಳ್ಳಿ, ಊಟ ಮಾಡಿ. ಅನ್ನ ಚೆಲ್ಲಬೇಡಿ, ಸ್ವಲ್ಪ ತೊಗೊಳ್ಳಿ, ಎಷ್ಟು ಬೇಕೋ ಅಷ್ಟು ಹೊಟ್ಟೆ ತುಂಬ ಊಟ ಮಾಡಿ. ಈ ಪ್ರಕಾರವಾದಂಥ ನುಡಿ ಮುತ್ತಾಡಬೇಕು. ವಯಸ್ಸಾಗಿರ್ತಕ್ಕಂಥ ಹಿರಿಯರನ್ನ ಕೈ ಹಿಡಿದು ಕರ್ಕೊಂಬಂದು ಮುಂಚಿತವಾಗಿ ನಿಲ್ಲಿಸಿ ಅವ್ರ ದರ್ಶನ ಮಾಡಿಸ್ಬೇಕು. ಯಾಕೆಂದರೆ ತಾಯಂದ್ರೆ ಎಂಥವರಾದರೂ ಸಹಿತ ಒಂದು ವಯಸ್ಸಾಗಿರ್ತಕ್ಕಂಥ ಹಿರಿಯರು ನೋಡಿದ್ರೆ ನಿಮ್ಮ ಜನ್ಮದಾತರು ನಿಮ್ಮ ತಾಯಿ ನೋಡಿದಷ್ಟೇ ಸಮಾಧಾನ ಮಾಡಿಕೊಂಡು ಅಂಥವ್ರನ್ನ ಕರ್ಕೊಂಬಂದು ಮುಂದೆ ದರ್ಶನ ಮಾಡಿಸ್ಬೇಕು. ಯಾರು ಅಂಗವಿಕಲರಿರ್ತಾರೆ ಅಂಥವ್ರನ್ನ ಕೈ ಹಿಡಿದು ಕರ್ಕೊಂಬಂದು ದೇವ್ರ ದರ್ಶನ ಮಾಡಿಸ್ಬೇಕು. ಅವ್ರದ್ದಾದ್ಮೇಲೆ ನಾವು ದರ್ಶನ ಮಾಡ್ತೀವಿ ಅಂತಕ್ಕಂಥ ಮನಸ್ಸು ನಿಮಗಿರಬೇಕು. ಯಾವುದೇ ಪುಣ್ಯಕ್ಷೇತ್ರ ಕೊಡಿ, ಇದನ್ನು ಪಾಲನೆ ಮಾಡಬೇಕು ನಾವು. ಬರೀ ಮಹರ್ಷಿ ಮಂದಿರದ ಕತೆ ಮಾತ್ರ ಹೇಳ್ತಿಲ್ಲ. ಯಾವುದೇ ದೇವಾಲಯ ಕೊಟ್ಟರು ವಯಸ್ಸಾಗಿರ್ತಕ್ಕಂಥ ಹಿರಿಯರು ಕೈಲಾಗದಿದ್ದವರು ಸರ್ತಿ ಸಾಲಲ್ಲೋ ಲೈವಲ್ಲೋ ಅಥವಾ ಲೈನಲ್ಲಿ ಎಲ್ಲೋ ಒಂದು ಕಡೆ ನಿಂತಿದ್ದಾರೆ ಅಂದರೆ ಅಂಥವ್ರನ್ನ ಕೈ ಹಿಡಿದು ಕರ್ಕೊಂಬಂದು ಅವ್ರನ್ನ ದೇವ್ರ ಮುಂದೆ ನಿಲ್ಲಿಸ್ಬೇಕು. ದೇವ್ರ ಮುಂದೆ ನಿಲ್ಲಿಸಿ ದೇವ್ರು ಪ್ರಾರ್ಥನೆ ಮಾಡ್ತಾರಲ್ಲ, ಅವರು ಪ್ರಾರ್ಥನೆ ಮಾಡಿದ್ರೆ ಅವ್ರಿಗೆ ಸಿಗುವ ಫಲದಲ್ಲಿ 50% ನಿಮಗೆ ಬಂದುಬಿಡುತ್ತೆ. ನಿಮಗೆ ಬೇಗ ಭಗವಂತ ಹೊಲಿತಾನೆ. ಯಾಕೆಂದರೆ ಎಂತಹ ಒಂದು ಧರ್ಮ ಕಾರ್ಯ ಮಾಡ್ತಾ ಇದೆಯಪ್ಪ, ಎಂಥ ಒಂದು ಒಳ್ಳೆ ಕೆಲಸ ಮಾಡಿದ್ಯಾ ಅಂತ. ಅದಕ್ಕೆ ಇಂತಹ ಒಂದು ಪುಣ್ಯಕ್ಷೇತ್ರಗಳಿಗೆ ಬಂದಾಗ ಏನು ಮಾಡಬೇಕು, ಅಲ್ಲಿ ಸೇವೆ, ಯಾವ ಸೇವೆ ಮಾಡಿ ಭಗವಂತನ ತೃಪ್ತಿಪಡಿಸಬೇಕು ಅಂತ ಚಿಂತನೆ ಮಾಡಬೇಕು. ಅಂಥ ಸಮಯದಲ್ಲಿ ಅಂಥ ಸೇವೆಗೆ ಬಂದು ಕರ್ಮಗಳನ್ನು ಕಟ್ಕೊಳ್ಬಾರ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಶ್ರೀನಿವಾಸರ ಪ್ರಾರ್ಥನೆ ಮಾಡ್ತಾ ಲಕ್ಷ್ಮೀ ಬೋರ ಸ್ವಾಮಿಯ ಸಂಪೂರ್ಣ ಅನುಗ್ರಹ ನಾಡಿನ ದೇಶದ ಸಮಸ್ತರಿಗೂ ಇರಲಿ. ಹಾಗೆ ಈ ದಿನದ ಪಂಚಾಂಗ ಇನ್ನು ರಾಶಿಫಲದ ಕಡೆ ಗಮನ ಹರಿಸೋಣ. ಹಾಗೆ ಪ್ರತಿಯೊಬ್ಬರ ಮನೆ ವಾಸ್ತುಗೃಹದಲ್ಲೂ ಸೈಕಲ್ ಪ್ಯೂರ್ ಅಗರಬತ್ತಿನೇ ಬೆಳಗಲಿ. ಯಾಕೆಂದರೆ ಅದಕ್ಕೆ ಅದರದೇ ಆದಂಥ ಆದ್ಯತೆ ಇದೆ. ಹೆಚ್ಚಿನ ಹಳೆಯ ಸಂಸ್ಥೆ ಆದಾದ್ದರಿಂದ ಅದರಲ್ಲಿರ್ತಕ್ಕಂಥ ಒಂದು ವಿಶೇಷತೆ ಮತ್ತು ಧರ್ಮ ಸಂಸ್ಕೃತಿ ಸಂಪ್ರದಾಯಬದ್ಧವಾದಂಥ ಒಂದಷ್ಟು ವಿಧಿವಿಧಾನಗಳನ್ನು ಅಲ್ಲಿ ಆ ಸೈಕಲ್ ಪ್ಯೂರ್ ಅಗರಬತ್ತಿಯಲ್ಲೇ ನಡೆಸ್ತಾ ಇದ್ದಾರೆ. ಅದರ ತಯಾರು ಮಾಡ್ತಕ್ಕಂಥ ರೀತಿಯೇ ಹಾಗೆ. ಭಗವತೀಂ ಶ್ರೀಂ ಲಲಿತಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ, ಕ್ಷೇತ್ರಪಾಲಿನಿ ನಮಃ. ಶ್ರೀ ಶೋಭಕೃತ್ನಾಮ ಸಂವತ್ಸರ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸ ಶುಕ್ಲಪಕ್ಷ 20/9/2023 ಬುಧವಾರ ಪಂಚಮಿ ವಿಶಾಖ ನಕ್ಷತ್ರ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ, ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥ ದಿನ. ಇವತ್ತು ಯಾರೆಲ್ಲ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂದ್ಕೊಂಡಿದ್ದೀರಿ, ಯಾವ ಒಂದು ವೃತ್ತಿ ಧರ್ಮದ ಅಭಿವೃದ್ಧಿ ಮಾಡಬೇಕು ಅಂತಿದ್ದೀರಿ, ಅಥವಾ ನಿಮ್ಮ ಕಾಯಕದಲ್ಲಿ ಮತ್ತೇನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅಂದ್ಕೊಂಡಿದ್ದೀರಿ, ಇವತ್ತಿನ ತಿಥಿವಾರ ನಕ್ಷತ್ರ ಫಲ ಬಹಳ ಚೆನ್ನಾಗಿದೆ. ಮುಂದುವರಿಸಿ ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಕೂತು ಸಮಾಲೋಚನೆ ಮಾಡಿ ಮಾಡುವ ಕಾಯಕವನ್ನು ಶ್ರದ್ಧಾಭಕ್ತಿಯಾಗಿ ಮಾಡಿದ್ದೇ ಆದರೆ ಅದರ ಫಲಾಫಲಗಳು ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತಿನ ಕೆಲಸಗಳಲ್ಲಿ ಮತ್ತಷ್ಟು ಹೆಚ್ಚಿನ ಲಾಭ ಸಿಗಲಿಕ್ಕಾಗಿ ಮಹಾವಿಷ್ಣು ಪ್ರಾರ್ಥನೆ ಮಾಡತಕ್ಕಂಥದ್ದು, ಬುಧವಾರದ ಅನುಗ್ರಹ ಪಡಿತಕ್ಕಂಥದ್ದು, ತುಳಸಿ ತೀರ್ಥವನ್ನು ಪ್ರತಿಯೊಬ್ಬರು ತೆಗೆದುಕೊಳ್ಳುವಂಥದ್ದು ಬಹಳ ಉತ್ತಮ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಹೀಗೆ ಭಗವಂತನ ಪ್ರಾರ್ಥನೆ ಮಾಡಿ ತಮ್ಮೆಲ್ಲರ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ, ಹೆಚ್ಚಿನ ಯಶಸ್ಸು ಎಲ್ಲರಿಗೂ ಸಿಗುವಂಥದ್ದಾಗಲಿ. ರಾಶಿಫಲದ ಕಡೆ ಎಲ್ಲರೂ ಗಮನ ಕೊಡೋಣ. ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ ಆಯಿತು. ನಿಮ್ಮ ಮನೆ ದೇವರನ್ನ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು
ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಮೇಷರಾಶಿಯವರು ಏನೇ ಕೆಲಸ ಕಾರ್ಯ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ. ತಾಳಿದವನು ಬಾಳಿ ಏನೋ ಅಂತಾರಲ್ಲ, ಹಾಗೆ ತಾಳ್ಮೆ ಬಹಳ ಮುಖ್ಯವಾಗಿದೆ. ಯಾರೊಬ್ಬರು ಏನೇ ಮಾತಾಡಿದ್ರು, ಯಾರು ಮಾತನ್ನಾದರೂ ಎಲ್ಲ ಮಾತನ್ನು ಕಿವಿಯಲ್ಲಿ ಆಲಿಸಬೇಕು. ಆದರೆ ನಿಮ್ಮ ನಡೆ ನಡವಳಿಕೆಗಳಲ್ಲಿ ಲೋಪ ಬಾರದಂತೆ ಇರಬೇಕು. ಏನೇ ಕೆಲಸ ಮಾಡಬೇಕಾದರೂ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಹೆಚ್ಚಿನ ಫಲ ಇವತ್ತು ಮೇಷರಾಶಿಯವರಿಗಿದೆ. ಮೇಷರಾಶಿಯಲ್ಲಿರ್ತಕ್ಕಂಥವರು ಪ್ರಾರಂಭಿಕ ಕ್ಷಣದಲ್ಲಿ ಒಂದಷ್ಟು ಮನಸ್ಸಿಗೆ ಅಸಮಾಧಾನನೇ, ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿರುತ್ತೆ. ಅಧಿಕವಾದಂಥ ಚಂಚಲತೆ ನಿಮ್ಮನ್ನು ಬಾಧಿಸುತ್ತೆ. ಜೊತೆಗೆ ಒಂದಷ್ಟು ಮೈಕೈ ನೋವು, ಆರೋಗ್ಯ ಸರಿಯಿಲ್ಲದಿರತಕ್ಕಂಥದ್ದು, ತುಂಬ ಸುಸ್ತಾಗುವಂಥದ್ದು, ಕಣ್ಣು ಕೆಂಪಾಗುವಂಥದ್ದು, ಅಥವಾ ಒಂದಷ್ಟು ತಲೆ ತಿರುಗುವಂಥದ್ದು, ಅಥವಾ ಏನೋ ಒಂದಷ್ಟು ಬಿ ಪಿನೋ ಅಥವಾ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿನೋ ಅಥವಾ ಗ್ಯಾಸ್ಟ್ರಿಕೋ ಇಂಥ ಸಮಸ್ಯೆಗಳು ಬರೋದು ಸಾಂದ್ರತೆ ಇದೆ. ಹಾಗಾಗಿ ನಿಮ್ಮ ಆರೋಗ್ಯ ಪದ್ಧತಿ, ಆಹಾರದ ಪದ್ಧತಿಯನ್ನು ಸರಿಯಾದ ಕ್ರಮದಲ್ಲಿ ನೋಡ್ಕೊಳ್ಳಿ. ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಯಾರು ಏನು ಮಾತಾಡಿದ್ರು ಆದಷ್ಟು ಮೌನದಿಂದಿರಿ. ಮಾತಾಡ್ತಕ್ಕಂಥವ್ರು 100 ಮಾತಾಡ್ಕೊಳ್ಳಿ. ನಿಮ್ಮ ನಡೆ ನಡವಳಿಕೆಯಲ್ಲಿ ವ್ಯತ್ಯಾಸ ಬರಬಾರ್ದು. ನೀವು ಹಾಕುವ ಹೆಜ್ಜೆಯಲ್ಲಿ ಅಧರ್ಮಕ್ಕೆ ಹೋಗಬಾರ್ದು, ಧರ್ಮ ಮಾರ್ಗದಲ್ಲಿರಬೇಕು. ಈ ಒಂದು ಚಿಂತನೆಗೆ ಮೇಷರಾಶಿಯವರು ಒಳಗಾದರೆ ಖಂಡಿತ ಒಳ್ಳೆ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳೇನೇನೋ ಬಹಳಷ್ಟು ಅದೃಷ್ಟವೇ ಸರಿ, ಆದರೆ ನಿಮ್ಮ ಚಿಂತನೆ ಮಾತ್ರ ಬೇರೆ ಥರ ಆಗ್ತಾ ಇದೆ. ನಿಮ್ಮ ಮನಸ್ಸು ಬೇರೊಂದು ಕಡೆ ಎಳಿತಾ ಇದೆ. ಮಾಡೋ ಕೆಲಸಕ್ಕೂ ನೀವು ಮಾಡ್ತಿರ್ತಕ್ಕಂಥ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಮನಸ್ಸಿಗೂ ಸಂಬಂಧ ಇದ್ದಂಥ ರೀತಿಯಲ್ಲಿದೆ. ಹಾಗಾಗಿ ಬೇರೆ ಬೇರೆ ಥರ ಆಲೋಚನೆಗಳು ಮಾಡಿ ಇಲ್ಲದ ಸಮಸ್ಯೆನ ತಂದುಕೊಳ್ಳೋದಕ್ಕಿಂತ ಇವತ್ತು ನೀವು ಮಾಡುವಂಥ ವೃತ್ತಿ ಧರ್ಮದ ಅಭಿವೃದ್ಧಿಯನ್ನು, ಕೆಲಸಗಳನ್ನು ಮತ್ತಷ್ಟು ವಿಶೇಷವಾದಂಥ ಫಲದಲ್ಲಿ ತಾವು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಮೊದಲು ನೀವು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನು ಆಲಿಸ್ತಕ್ಕಂಥದ್ದು. ನಿಮ್ಮ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ ಗಿಡಕ್ಕೆ ನಮಸ್ಕಾರ ಮಾಡಿ ತುಳಸಿ ತೀರ್ಥವನ್ನು ತೆಗೆದುಕೊಂಡು ವಿಷ್ಣುದೇವರ ಆರಾಧನೆ ಮಾಡಿ. ಸಾಧ್ಯವಾದರೆ 1 ಚಿಟಿಗೆಯಷ್ಟು ಗೋಧಿಯನ್ನು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯ ನಮಸ್ಕಾರ ಮಾಡಿ ಗೋಧಿಯನ್ನು ಹಸಿರು ಗಿಡದ ಮೇಲೆ ಗೋಧಿಯನ್ನು ಹಾಕುವಂಥದ್ದು, ಅಥವಾ ಒಂದಷ್ಟು ಗೋಧಿನ ಯಾವುದಾದ್ರೂ ದೇವಸ್ಥಾನಕ್ಕೆ ಕೊಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು. ಈ ಒಂದು ಪ್ರಕ್ರಿಯೆಗಳನ್ನು ತಾವು ಮಾಡಿಕೊಂಡಿದ್ದೆ ಆದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಒಂದಷ್ಟು ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ನಿಮ್ಮ ವರ್ಚಸ್ಸು, ತೇಜಸ್ಸು, ತಾವು ಮಾಡುವಂಥ ಕೆಲಸ, ವೃತ್ತಿಯಲ್ಲಿ ಅಭಿವೃದ್ಧಿ, ಅದಕ್ಕಿಂತ ಮುಖ್ಯವಾಗಿ ತಾಳ್ಮೆ, ಸಮಾಧಾನದಿಂದ ಆಲೋಚನೆ ಮಾಡುವಂಥ ಪ್ರತಿಯೊಂದು ಕಾಯಕವೂ ಸಹಿತ ಹೆಚ್ಚೆಚ್ಚು ಫಲವನ್ನು ಕೊಡ್ತಕ್ಕಂಥದ್ದೇ ಆಗುತ್ತೆ. ಆದರೆ ಒಂದಷ್ಟು ಜನಕ್ಕೆ ಅಧಿಕವಾದಂಥ ಬೆನ್ನೋವು ಅಥವಾ ಒಂದಿಷ್ಟು ಸುಸ್ತಾಗುವಂಥದ್ದು, ಕಣ್ಣು ಮಂಜಾಗುವಂಥದ್ದು, ಅಥವಾ ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರು ಅಥವಾ ಜೊತೆಯಲ್ಲಿರ್ತಕ್ಕಂಥ ಸಹಪಾಠಿಗಳು ಅವರು ಮಾತಾಡುವಂಥ ಮಾತು ನಿಮ್ಮ ಮನಸ್ಸಿಗೆ ಒಂದಷ್ಟು ನೋವುಂಟು ಮಾಡುವ ಪರಿಸ್ಥಿತಿ ಎದುರಾಗ್ಬೋದು. ಆದರೆ ಇದು ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಆಗಿಂದಾಗಲೇ ಬರ್ತಕ್ಕಂಥ ಬರುವ ಸಮಸ್ಯೆ ಅಲ್ಲಿಂದಲ್ಲೇ ಕಡಿಮೆ ಆಗುತ್ತೆ. ಆದರೆ ಬಂದು ಹೋಗುವ ಮಧ್ಯದಲ್ಲಿ ನಿಮ್ಮ ಮನಸ್ಸು ತುಂಬ ಕನ್ಫ್ಯೂಷನ್ ಆಗುತ್ತೆ, ಮನಸ್ಸಲ್ಲಿ ಒಂದಿಷ್ಟು ಗದಾಪ್ರಹಾರ ಆಗುತ್ತೆ. ಯಾವುದು ಬೇಕು ಯಾವುದು ಬೇಡ ಅದನ್ನು ಸರಿಯಾದ ರೀತಿ ಸ್ವೀಕರಿಸಲಿಕ್ಕೆ ಆಗದಂಥ ರೀತಿ ನೋವು ಅನುಭವಿಸುವಂಥ ಪರಿಸ್ಥಿತಿ ಆಗುತ್ತೆ. ಒಂದಷ್ಟು ಜನ ಮಿಥುನ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಮಾತ್ರ ಇವತ್ತು ಅರ್ಧ ತಲೆನೋವು, ಕಣ್ಣು ಉರಿ ಬರ್ತಕ್ಕಂಥದ್ದು, ಕಾಲಿಗೆ ಮೊಣಕಾಲಿಗೋ ಅಥವಾ ಪಾದಗಳಿಗೋ ಪೆಟ್ಟು ಮಾಡ್ಕೊಳ್ಳುವಂಥದ್ದು ಇಂಥ ಸಾಂದ್ರತೆ ಇರುತ್ತೆ. ಅದಕ್ಕಾಗಿ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲೇನೋ ಬಹಳ ಅದೃಷ್ಟವೇ ಸರಿ. ಹಾಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಮಾತ್ರ ಸ್ವಲ್ಪ ಹಿನ್ನಡೆ ಇರುತ್ತೆ. ಕೊಟ್ಟ ಮಾತಿನಂತೆ ನಡೀಲಿಕ್ಕೆ ಆಗುವುದಿಲ್ಲ, ಉದ್ಯೋಗದಲ್ಲಿ ಪ್ರಗತಿ ಕಾಣಲಿಕ್ಕೆ ಆಗುವುದಿಲ್ಲ. ಹಾಗಂತ ಕೈಕಟ್ಟಿ ಕೂರಬೇಕಾದ್ದಿಲ್ಲ. ತಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾದಂಥ ಫಲಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದರೆ ಒಂದಷ್ಟು ಬಿಲ್ವಪತ್ರೆ ಅಥವಾ ಒಂದಷ್ಟು ಪತ್ರೆ ಅಥವಾ ಒಂದಷ್ಟು ತುಳಸಿ ಇಂತಹದ್ದನ್ನು ದೇವರ ಸಾನ್ನಿಧ್ಯದಲ್ಲಿಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಕರ್ಕಾಟಕ ರಾಶಿಯವರ ಆರೋಗ್ಯ ಪರಿಸ್ಥಿತಿ ಸಂಪೂರ್ಣ ಸರಿ ಹೋಗಬೇಕಾದ್ರೆ, ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ದೂರ ಮಾಡ್ಕೋಬೇಕಾದ್ರೆ ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ 2 ತುಳಸಿ ದಳದಿಂದ ತುಳಸಿ ತೀರ್ಥವನ್ನು ತೆಗೆದುಕೊಳ್ಳೋದ್ರಿಂದ ತುಂಬ ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಕ್ಕಂಥವ್ರು, ಕಾಗದ ಬರೀತಕ್ಕಂಥವ್ರು, ಚಕ್ಷುರುಮತಿಗೆ ಫೋಟೋ ಕಳಿಸ್ತಕ್ಕಂಥವ್ರು, ಎಲ್ಲೇ ಕಾರ್ಯಕ್ರಮಕ್ಕೆ ಬಂದರೂ ನಮ್ಮ ಕರೆ ಸಿಗ್ತಿಲ್ಲ, ಸಿಕ್ಕಾಗ ಏನೋ ಮಾತಾಡಬೇಕು ಅಂದರೆ ಆ ಸಮಯಕ್ಕೆ ನಮ್ಮ ಕರೆ ಬೇರೆಯವ್ರಿಗೆ ಹೊರಟೋಗ್ಬಿಡುತ್ತೆ, ಸಿಕ್ಕಂಥವರೇ ಅದೃಷ್ಟವಂತರು ಅಂತ ಹೇಳ್ತಿರ್ತಾರೆ. ಹಾಗೆ ಇವತ್ತು ಒಬ್ಬ ಅದೃಷ್ಟವಂತರು ನಮ್ಮ ಕಾಲರಲ್ಲಿ ರೆಡಿ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ. ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ.
ಏನಿಲ್ಲ ಗುರುಜಿ, ನನ್ಗ ಕಾಲ್ ನೋವು 10 ವರ್ಷದಿಂದ ಕಾಲ್ ನೋವು, ಮೊಣಕಾಲು. 10 ನಿಮಿಷ ನಿಂದ್ರಕ್ಕಾಗೋದಿಲ್ಲ, ಮಾಡಿಸ್ಕೊಂಡು ಕೂಡಕ್ಕಾಗಲ್ಲ, ನಡ್ಯಕ್ಕಾಗಲ್ಲ. ಬಹಳ ತ್ರಾಸ ಆಗ್ಯದ ಗುರುಜಿ. ಹಂಗೆ ಕಿವಿ ಸೋರಕತ್ತದ. 5 ತಿಂಗಳಾಯ್ತು ಕಿವಿ ಸೋರಕತ್ತದ. ಆಪರೇಷನ್ ಮಾಡ್ಬೇಕಂತ ಹೇಳ್ಯಾರ ಡಾಕ್ಟ್ರು. ನಾನೇ ಅಂದ್ಕೊಂಡು ಮಾಡ್ಸಿಲ್ಲ ಗುರುಜಿ. ಹಾಗಲ್ಲಮ್ಮ, ಕಣ್ಣು, ಕಿವಿ ಮತ್ತು ಉಸಿರಾಟ ಪ್ರಕ್ರಿಯೆ ಇಂತಹ ಸಮಸ್ಯೆಗಳು ಬಂದಾಗ ಪಂಚೇಂದ್ರಿಯಗಳಲ್ಲಿ ಇವನ್ನ ಬಹಳ ಸೂಕ್ಷ್ಮವಾದಂಥ ಸ್ಥಳಗಳಂತ ಹೇಳ್ತಾರೆ. ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಆದಷ್ಟು ಬೇಗ ವೈದ್ಯರ ಸಲಹೆ ತಗೋ ಕಿವಿ ಬಗ್ಗೆ. ಇನ್ನು ಮೊಣಕಾಲು ಚಿಪ್ಪು ನೋವು ಬರ್ತಾ ಇದೆ, ನಿಂತ್ಕೊಳ್ಳೋಕ್ಕಾಗಲ್ಲ, ನಡಿಲಿಕ್ಕಾಗಲ್ಲ, ತುಂಬ ಆಯಸ್ಸಾಗುತ್ತೆ, ಅದಕ್ಕೆ ಔಷಧಿ ಭಾಳ ಬೇಕಾದಷ್ಟಿದೆ. ಒಂದಲ್ಲ ಎರಡಲ್ಲ, ನಾನು ತಿಳಿಸಿರೋ ಔಷಧಿಗಳೇ ಇಲ್ಲಿವರೆಗೂ ಸಾಕಷ್ಟಿದೆ. ಅಂಥದ್ರಲ್ಲಿ ಯಾವ್ದಾದ್ರು ಒಂದೆರಡು ಮಾಡಿಕೊಂಡ್ರೂ ನೀನು ಆರೋಗ್ಯ ಸರಿಪಡಿಸ್ಕೋಬೋದು. ಆದರೆ ಕಿವಿ ಆಗಲಿ ಸೂಕ್ಷ್ಮ ಸ್ಥಳಗಳು ಅಂತ ಹೇಳ್ತಾರೆ. ಈ ಸೂಕ್ಷ್ಮ ಸ್ಥಳಗಳಲ್ಲಿ ಕಿವಿ, ಕಣ್ಣು. ವೈದ್ಯರನ್ನ ಭೇಟಿ ಮಾಡಿದ್ರೆ ಡಾಕ್ಟರ್ ನಿಮಗೆ ಭಯ ಅನ್ಸಿದ್ರೆ ಒಂದು ಕೆಲಸ ಮಾಡು, ಒಬ್ಬರಲ್ಲ ಇನ್ನೊಬ್ಬರನ್ನ ಚೆಕ್ ಮಾಡ್ಸೋಕೆ ಹೇಳು. ಈಗ ಒಬ್ಬ ಡಾಕ್ಟರ್ ಹೇಳ್ತಕ್ಕಂಥದ್ದೇ ಫೈನಲ್ ಅಲ್ಲ, ಮತ್ತೆ ಟೆಕ್ನಾಲಜಿ ಬಹಳ ಮುಂದಿದೆ ಈಗ. ನೋಡಮ್ಮ, ಮೂವರು ತೋರಿಸಿನ ಗುರುಜಿ, ಇಲ್ಲ ಆಪರೇಷನ್ ಮಾಡ್ಬೇಕಂತ ಹೇಳ್ಯಾರ. 3 ಜನ ಡಾಕ್ಟರ್ ಆಪರೇಷನ್ ಹೇಳ್ತಾ ಇದ್ದಾರಾ? ಹೌದು ಗುರುಜಿ, ನಿಮ್ಮನ್ನ ಕೇಳ್ಬೇಕಂತ ಕಾಯಕತ್ತೆ ಗುರುಜಿ. ಇಲ್ಲಮ್ಮ, ನೋಡು, ಎಲ್ಲಕ್ಕೂ ಆನಂದ್ ಗುರುಜಿ ಹತ್ರನೇ ಪರಿಹಾರ. ಅಂದರೆ ಆನಂದ್ ಗುರುಜಿಯವರು ಹೇಳೋದನ್ನು ಪಾಲನೆ ಮಾಡಿ. ಆದರೆ ಆನಂದ್ ಗುರುಜಿಯವರು ಯಾವತ್ತೂ ವೈದ್ಯರನ್ನ ಬಿಟ್ಟು ಬದುಕಲ್ಲ. ವೈದ್ಯರ ಸಹಾಯ ಬೇಕು. ಯಾಕಂದ್ರೆ ಇವತ್ತಿನ ಟೆಕ್ನಾಲಜಿ ಆಗಿದೆ. ಇವತ್ತಿರ್ತಕ್ಕಂಥ ಟೆಕ್ನಾಲಜಿನ ಉಪಯೋಗಿಸ್ಕೋಬೇಕು. ಸೈಂಟಿಫಿಕ್ ಆಗೂ ಆಲೋಚನೆ ಮಾಡಬೇಕು. ಇಲ್ಲಿ ಕೂತು ಬರೀ ಶಾಸ್ತ್ರ ಮಾತ್ರ ಅಥವಾ ಪಂಚಾಂಗದಲ್ಲಿರ್ತಕ್ಕಂಥ ಮಾತು ಮಾತ್ರ ಅಲ್ಲ, ವೈದ್ಯರು ಮಾಡುವಂತಹ ಧರ್ಮ ಕಾರ್ಯಗಳು ಸಾಕಷ್ಟಿದೆ. ನೀವು ಹೇಳಿದ್ದು ನನಗೆ ಬಹಳ ಒಳ್ಳೇದಾಗಿದೆ ಗುರುಜಿ. ಅದರ ಸಲುವಾಗಿ ನಿಮ್ಮ ತುಂಬ ಸಂತೋಷ. ನೀವು ಆನಂದ್ ಗುರುಜಿ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಗೆ ನಾವು ಯಾವತ್ತೂ ನಿಮ್ಮ ಚಿರಋಣಿನೇ. ಆದರೆ ನೀವು ಲೇಟ್ ಮಾಡಬೇಡ. ಒಂದು ಕೆಲಸ ಮಾಡು, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಯಾವ ಡಾಕ್ಟರ್, ಎಲ್ಲಿ, ಯಾವ ಊರಲ್ಲಿ ತೋರಿಸಿದ್ದೀರಿ? ರಾಯಚೂರು. ಒಂದು ಸತಿ ಸಾಧ್ಯ ಆದರೆ ನಿಮ್ಮ ಮನೇಲಿ ಹಿರಿಯರನ್ನ ಕೂಡಿಸ್ಕೊಂಡು ಮಾತಾಡಿ, ಅಥವಾ ನಿಮ್ಮ ಮನೆಯವರು ಮಾತಾಡಿಕೊಂಡು ಒಂದು ಸತಿ ಬೆಂಗಳೂರಿಗೂ ಬಂದು ಇಲ್ಲೂ ನೋಡಿಸಿ. ಯಾಕೆಂದರೆ ಇವತ್ತು ಟೆಕ್ನಾಲಜಿ ಮತ್ತು ಮಿಷಿನರಿಗಳು ಸಾಕಷ್ಟು ಕೆಲಸ ಮಾಡ್ತಾ ಇವೆ. ಅದಕ್ಕೋಸ್ಕರ ಒಂದು ಸತಿ ಬೆಂಗಳೂರಿಗೆ ಬಂದು ಇಲ್ಲಿರ್ತಕ್ಕಂಥ ಯಾರಾದರೂ ಒಬ್ಬರ ಸರಿಯಾದಂಥ ENT ಡಾಕ್ಟರನ್ನು ತೋರಿಸಿ. ಅಂದರೆ ಕಿವಿ ಕರೆಕ್ಟಾಗಿ ಕಿವಿ ಆಗಲಿ ಕಣ್ಣಾಗಲಿ ನೋಡುವಂಥವ್ರು ಇರ್ತಾರಲ್ಲ, ಅದಕ್ಕೆ ಪ್ರತ್ಯೇಕವಾದಂಥ ಸಬ್ಜೆಕ್ಟ್ನ ಅವ್ರು ತೊಗೊಂಡಿರ್ತಾರೆ. ನಿಮ್ಮ ಮಕ್ಕಳಿದಾರಲ್ವಮ್ಮ, ಮಕ್ಕಳು ಏನು ಓದಿದ್ದಾರೆ? ಮಕ್ಕಳು ಒಬ್ಬಾಕಿ MA B.Ed ಆಗಿದೆ ಗುರುಜಿ. ಎಲ್ಲ ಜ್ಞಾನವಂತರು. ಹಾ ಗುರುಜಿ, ನೀವು ಹೇಳಿದ ಮೇಲೆ ಮದುವೆ ಮಾಡಿ ಕೊಟ್ಟಿವ್ರಿ ಗುರುಜಿ. ಆರಾಮಾದಾರ. ಹೇಳು ಮಗಳಿಗೆ, ಹೇಳು. ಒಂದು ಕೆಲಸ ಮಾಡಮ್ಮ, ಮಗಳಿಗೆ ಹೇಳಿಬಿಟ್ಟು ಯೂಟ್ಯೂಬಲ್ಲೋ ಅಥವಾ ಒಂದು ಫೇಸ್ಬುಕ್ಕಲ್ಲಿ ಎಲ್ಲೋ ಒಂದು ಕಡೆ ಸರಿಯಾದಂಥ ಒಳ್ಳೆ ಹಾಸ್ಪಿಟ್ಲ್ಗಳು ಅವೆಲ್ಲ ಸಿಗುತ್ತೆ, ಅಂಥ ಕಡೆ ನೋಡಿಸಿ ಒಂದ್ಸತಿ ಹೋಗಿ ಬರೋಣಮ್ಮ ಅಂತ ಮಗಳನ್ನ ಜೊತೆ ಮಾಡಿಕೊಂಡು ಬೆಂಗಳೂರು ಕಡೆ ಬಂದು ಯಾವುದನ್ನು ಒಳ್ಳೆ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಂಡು ಹೋಗು. ನೀನು ಆರೋಗ್ಯ ಸರಿಪಡಿಸ್ಕೋ. ಯಾಕೆಂದರೆ ದಿನ ಕಳೀತಾ ಅದು ಬೇರೆ ಸಮಸ್ಯೆ ಆಗಬಾರ್ದು. ಇಲ್ಲ ಗುರುಜಿ, ಡಾಕ್ಟರ್ ಏನಂದ್ರೆ ಬಹಳ ಪ್ರಾಬ್ಲಮ್ ಇಲ್ಲಮ್ಮ, ಅದೇನು ಒಂದು ಅರ್ಧ ತಾಸು ಅಷ್ಟೇ, ಮತ್ತೆ ಮಾಡಿಸ್ಬಿಡು. ಹೇಳಿದ್ನಲ್ಲ, ಹಿಂದೆ ಇತ್ತು ಆಪರೇಷನ್ ಅಂದರೆ ಹಬ್ಬ ಅನ್ನೋ ಥರ ಭಯ ಅವಾಗಿತ್ತು. ಈಗೇನಿಲ್ಲ. ಈಗ ಸುಮ್ಮನೆ ಹಂಗೆ ಹೋಗಿ 10 ನಿಮಿಷ ಕೆಲಸ ಮುಗಿಸ್ಕೊಂಬಂದಾಗ ಡಿಸ್ಚಾರ್ಜ್ ಮಾಡಿಬಿಡ್ತಾರೆ, ಮನೆಗೆ ಬರ್ಬೋದು, ಮನೆಯಲ್ಲೇ ನೋಡ್ಕೊಳ್ಬೋದು. ಅಂದರೆ ಸ್ವಲ್ಪ ಸೂಕ್ಷ್ಮ ಬೇಕು. ಆಯ್ತು, ಇವತ್ತೇ ಆದಷ್ಟು ಬೇಗ ಕಿವಿದ ಒಂದು ಸರಿಪಡಿಸ್ಕೊಳ್ಳಿ. ಮತ್ತೊಂದು ಸತಿ ಕರೆ ಮಾಡಿ, ಅಥವಾ ಸಾಧ್ಯವಾದರೆ ಒಂದು ಸತಿ ದರ್ಶನಕ್ಕೆ ಆಶ್ರಮಕ್ಕೆ ಬಂದು ಲಕ್ಷ್ಮೀಬೋರ ಸ್ವಾಮಿನೂ ದರ್ಶನ ಮಾಡ್ಕೊಂಡು ಹೊರಡಿ. ಒಳ್ಳೆಯದಾಗಲಿ. ಈ ಕಾರ್ಯಕ್ರಮದಲ್ಲಿ ಒಂದೊಂದು ವಿಚಾರಗಳು ಸಹಿತ ತುಂಬ ಅಮೂಲ್ಯವಾಗಿರ್ತಕ್ಕಂಥದ್ದೇ. ರಾಶಿಫಲ ಎಲ್ಲರೂ ಕೇಳ್ತಿದ್ದೀರಿ. ರಾಶಿಫಲದಲ್ಲಿರ್ತಕ್ಕಂಥ ಸ್ವಾರಸ್ಯಕರವಾದ ವಿಚಾರ, ಬೇಕು ಬೇಡ, ಲಾಭ ನಷ್ಟ, ಒಳ್ಳೆಯದು ಕೆಟ್ಟದ್ದು, ಎಲ್ಲಕ್ಕಿಂತ ಮುಖ್ಯವಾಗಿ ಈ ದಿನ ನಾವು ಹೇಗಿರಬೇಕು, ಯಾರೊಂದಿಗೆ ಹೇಗೆ ನಡ್ಕೋಬೇಕು, ಈ ವಿಚಾರವನ್ನೆಲ್ಲ ಹೇಗೆ ಬರುತ್ತೆ ಅಂದರೆ ಇದು ಮನುಷ್ಯನ ಗ್ರಹಸ್ಥಿತಿಗಳ ಮೇಲೆ ಆಧಾರವಾಗಿರುತ್ತೆ. ಆ ದಿನದ ಆ ಗ್ರಹಗಳು ಯಾವ್ಯಾವ ಮನೆಗಳು ನೋಡ್ತಾ ಇದೆ, ಯಾವ ಗ್ರಹ ಯಾವ ಮನೆ ನೋಡಿದಾಗ ಆ ಮನೆಯ ಭವಿಷ್ಯತ್ತು ಏನಾಗಿರುತ್ತೆ, ಅದರ ಚಿಂತನೆಯೇ ಈ ರಾಶಿಫಲ. ಹಾಗಾಗಿ ರಾಶಿಫಲ ಪ್ರತಿಯೊಬ್ಬರೂ ತಿಳ್ಕೊಳ್ಳೋದು ತಪ್ಪಲ್ಲ. ಹಾಗೆ ಇದನ್ನೇ ಪಾಲನೆ ಮಾಡಿ ಇದರಂತೆ ನಡಿಬೇಕು ಅಂತಕ್ಕಂಥದ್ದಲ್ಲ. ನಿಮಗದ್ರ ಗೋಚರಿಸುತ್ತೆ, ಹೀಗಾಗುತ್ತೆ, ನಿಮ್ಮ ಮನಸ್ಸಲ್ಲಿ ಬರುತ್ತೆ. ಇವತ್ತು ಮಧ್ಯಾಹ್ನ 12ರಿಂದ 1 ಗಂಟೆ, 12ರಿಂದ 2 ಗಂಟೆ, ಅಥವಾ 2ರಿಂದ 6 ಗಂಟೆ ಈ ಸಮಯದಲ್ಲಿ ನೀವು ಎಚ್ಚರಿಕೆ ಅಂತ ನಾವು ಹೇಳಿದಾಗ ಅದರ ಪೂರ್ವಭಾವಿಯಾಗಿ ನಿಮಗೆ ಗೊತ್ತಾಗೋಗ್ಬಿಡುತ್ತೆ. ಇವತ್ತು ನಾವು ಎಚ್ಚೆತ್ಕೊಳ್ಬೇಕು, ಇಲ್ಲೇನೋ ಸಮಸ್ಯೆ ಆಗ್ತಾ ಇದೆ, ಅಥವಾ ಇವತ್ತು ನಾನು ಈ ಕ್ಷಣ ತಗೊಳ್ಳೋ ತೀರ್ಮಾನ ತೊಗೊಂಡ್ಬಿಟ್ರೆ ಏನಾದ್ರು ಒಂದು ಅಚಾತುರ್ಯ ಆಗುತ್ತೆ, ಆ ಸೂಚನೆ ನಿಮಗೆ ಬರುತ್ತೆ. ಆ ಸಮಯದಲ್ಲಿ ಎಚ್ಚೆತ್ಕೋಬೇಕಷ್ಟೆ. ಅಲ್ಲಿ ನಾವು ಮಂಡಧೈರ್ಯ ಮಾಡಿಬಿಟ್ರೆ ಏನಾಗುತ್ತೆ ಬಿಡು ನೋಡೇ ಬಿಡೋಣ, ಏನಾಗುತ್ತೆ ಬಿಡು ನೋಡೇ ಬಿಡೋಣ ಅಂದರೆ ಆಗೋದೇನು, ಆದಮೇಲೆ ನೋಡಲೇಬೇಕು, ನೀವು ಅನುಭವಿಸಲೇಬೇಕು. ಅದು ಯಾರೂ ತಪ್ಸೋಕ್ಕಾಗೋದಿಲ್ಲ. ಹಾಗಾಗಿ ಏನೇ ಮಾಡಬೇಕಾದ್ರೂ ಈ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಒಂದು ವಿದ್ಯಾ ರಹಸ್ಯ ಇದು. ಜ್ಯೋತಿಷ್ಯ ಅನ್ನೋದು ಅಷ್ಟು ಸಾಮಾನ್ಯವಾದ ವಿದ್ಯೆ ಅಲ್ಲ. ಈ ವಿದ್ಯೆ ಯಾರೂ ತನ್ನ ಸ್ವಂತವಾಗಿ ಏನೋ ಒಂದು ಆಲೋಚನೆ ಮಾಡಿ ಒಬ್ಬರೋ ಇಬ್ಬರಿಗೋ ಪಾಠ ಹೇಳ್ತಕ್ಕಂಥದ್ದಲ್ಲ. ಈ ಆಸ್ಥಾನವೇ ಒಂದು ವಿಶೇಷತೆ ಇದೆ.
ಅಂತಹದರಲ್ಲಿ ಈ ಆಸ್ಥಾನದಿಂದ ಬರತಕ್ಕಂಥ ರಾಶಿಫಲಗಳನ್ನು ತಾವು ಕಾತುರತೆಯಿಂದ ಕೇಳುವಂತಹ ರೀತಿ ನನ್ನ ಅಭಿಮಾನಿ ದೇವರೊಳಗೆ ತಮ್ಮೆಲ್ಲರಿಗೂ ಸಹಿತ ಒಳ್ಳೆಯದಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ, ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಕೊಟ್ಟು ತೆಗೆದುಕೊಳ್ತಕ್ಕಂತಹ ಲೇವಾದೇವಿಗಳು, ವ್ಯವಹಾರ, ಕಾಗದ ಪತ್ರಗಳಿಗೆ ಸಹಿ, ಅಥವಾ ದೂರಭಾರ ಪ್ರಯಾಣ, ಅಥವಾ ಏನೋ ಒಂದು ಹೊಸತರ ಮಾಡಬೇಕು, ಅಥವಾ ಇರತಕ್ಕಂಥ ವ್ಯವಹಾರದ ಜೊತೆಗೆ ಇನ್ನಷ್ಟು ವ್ಯವಹಾರನ ಕೂಡೀಕರಿಸಬೇಕು ಅಂತಕ್ಕಂಥ ಮಾತಿದ್ದರೆ ಇವತ್ತು ಸ್ವಲ್ಪ ಜೋಪಾನ. ಯಾಕೆಂದರೆ ಇವತ್ತು ನೀವು ಅಂದುಕೊಂಡಿದ್ದೇ ಎಲ್ಲ ಆಗುತ್ತೆ ಅಂತಲ್ಲ. ಪ್ರಾರಂಭಿಕ ಹಂತದಲ್ಲಿ ಏನು ಚುರುಕಾಗಿದ್ದರೂ ಅದಾದಮೇಲೆ ಅಲ್ಲಿಂದಲೇ ಸಮಸ್ಯೆ ಪ್ರಾರಂಭ ಆಗುತ್ತೆ. ಸಮಸ್ಯೆ ಬಂದಾಗ ಅದಕ್ಕೊಂದು ಪರಿಹಾರ ಸಿಗದಂಥ ರೀತಿಯಲ್ಲಿರುತ್ತೆ. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ, ಫಲಾಫಲಗಳನ್ನು, ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಬೇಕು, ಗುರುಗಳ ಆಶೀರ್ವಾದ ಪಡಿಬೇಕು. ಅದಕ್ಕಿಂತ ಮುಖ್ಯವಾಗಿ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಏನು ಹೇಳ್ತಾರೋ ಅದನ್ನೇ ಪಾಲನೆ ಮಾಡಬೇಕು. ಯಾಕೆಂದರೆ ಸಿಂಹರಾಶಿಯವರಿಗೆ ಅಷ್ಟು ಲಾಭದ ಕ್ಷಣಗಳು ಇವತ್ತಲ್ಲ. ಅದರಿಂದ ತುಂಬ ಎಚ್ಚರಿಕೆ ಬೇಕು. ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ, ಮನೆಯಲ್ಲಿರ್ತಕ್ಕಂಥ ಹಿರಿಯರು ಇದು ಮಾಡಿ, ಇದು ಒಳ್ಳೆಯದು, ಇದು ಕೆಟ್ಟದ್ದು ಅಂಥೇಳಿ ಅವರ ಅನುಭವದ ಮಾತಿದೆಯಲ್ಲ, ಅವರ ಅನುಭವದ ಮಾತನ್ನೂ ನೀವು ಜೊತೆ ಸೇರಿಸ್ಕೊಂಡ್ರೆ ಆಗಷ್ಟೇ ಬಳಿತನ ಕಾಣ್ತೀರಿ ಇವತ್ತು ಸಿಂಹರಾಶಿಯವರು. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಮನಸ್ಸು ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಚಂಚಲತೆ ಆಗುವಂಥದ್ದು, ಒಂದಷ್ಟು ಭಯವನ್ನು ಹುಟ್ಟಿಸ್ತಕ್ಕಂಥದ್ದು. ಯಾರನ್ನಾದರೂ ಮಾತಾಡಿದ್ರೆ ಅವ್ರು ಆಡುವ ಮಾತೇ ನಮ್ಮ ಭಯ ಆಗಬೇಕು. ಹಿಂದೆ ಯಾವತ್ತೋ ನಾನು ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳನ್ನು ಇವತ್ತು ಮೆಲುಕು ಹಾಕುವಂಥದ್ದು, ಮರುಕಳಿಸುವಂಥದ್ದು, ಅಥವಾ ಏನೋ ಆಗುತ್ತೆ ಅಂತ ಗಾಬರಿ ಇಡಿಸೋದು, ಭಯ ಇಡಿಸೋದು, ಅಥವಾ ಯಾರಾದರೂ ಬರ್ತಾರೆ ನೀವು ಮಾಡಿದ್ದು ಸರಿ ಇಲ್ಲ, ನೀವು ಯಾಕೆ ಹೀಗೆ ಮಾಡಿದ್ರಿ ಅಂತ ಹೇಳ್ತಾರೆ, ಅದಕ್ಕೆ ಅಂಜುವಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಕನ್ಯಾರಾಶಿಯವರಿಗೆ ಅಷ್ಟು ಲಾಭದಾಯಕವಾಗಿರ್ತಕ್ಕಂಥ ದಿನ ಅಲ್ಲ. ಆದರೆ ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ಒಳಿತಾಗುತ್ತೆ. ಇವತ್ತು ಮಧ್ಯಾಹ್ನ 1:20 4:15 ಒಳಗಾಗಿ ತಾವು ಏನು ಮಾಡಿದ್ರೂ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಕೆಲಸ ಕಾರ್ಯಗಳ ಸಿದ್ಧಿ ಆಗುತ್ತೆ, ಆದರೆ ಸಿದ್ಧಿ ಆಗ್ತಕ್ಕಂಥ ಕ್ಷಣ ನಿಮಗೆ ಗೊತ್ತಾಗೋದಿಲ್ಲ. ಅಲ್ಲೂ ಸಹಿತ ನೀವು ಅಂಜ್ತೀರಿ. ಆದರೆ ಮಕ್ಕಳ ಬಗ್ಗೆ ಮಾತ್ರ ತುಂಬ ಕಾಳಜಿ ಇರಲಿ. ಸಣ್ಣ ಪುಟ್ಟ ಮಕ್ಕಳು ಬೀಳೋದು, ಏಳೋದು, ಓಡಾಡೋದು, ಅಥವಾ ಏನೋ ಒಂದು ಪೆಟ್ಟು ಮಾಡ್ಕೊಂಬರೋದು, ಅಥವಾ ಏನೋ ಒಂದು ಅಚಾತುರ್ಯ ಮಾಡ್ಕೊಳ್ಳೋದು, ಅದನ್ನು ಮನೇಲಿರ್ತಕ್ಕಂಥ ಹಿರಿಯರು ಕಣ್ಣೀರು ಹಾಕೋದು. ಅದಕ್ಕೆ ಕನ್ಯಾರಾಶಿಯಲ್ಲಿರ್ತಕ್ಕಂಥ ಮಕ್ಕಳ ಬಗ್ಗೆ ಮನೆಯಲ್ಲಿರ್ತಕ್ಕಂಥ ದೊಡ್ಡವರು ಸ್ವಲ್ಪ ಜಾಗ್ರತೆ ಇಟ್ಕೊಳ್ಳಿ. ಇನ್ನು ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಶಾಲೆಗೆ ಕಳಿಸ್ಬೇಕಾದ್ರೆ ಸ್ವಲ್ಪ ತಾವೇ ಕೈ ಹಿಡಿದು ಶಾಲೆಗೆ ಸೇರಿಸಿ, ಅಲ್ಲಿ ಶಾಲಾ ಬಸ್ಸುಗಳಿಗೋ ಅಥವಾ ಗಾಡಿಯಲ್ಲಿ ಹೋಗುವಾಗಲೋ ಅಥವಾ ಶಾಲೆಗೆ ಕರ್ಕೊಂಡೋಗಿ ಬಿಡೋದು. ಮನೇಲಿರ್ತಕ್ಕಂಥ ಹಿರಿಯರು ಇವತ್ತು ಸ್ವಲ್ಪ ಜವಾಬ್ದಾರಿ ತೊಗೊಳ್ಳಿ, ಕಾಳಜಿ ತೊಗೊಳ್ಳಿ. ಇಲ್ಲ ಅಂದರೆ ಪುನಃ ನೀವೇ ನೋವು ಅನುಭವಿಸ್ಬೇಕಾಗತ್ತೆ. ಸ್ವಲ್ಪ ಜೋಪಾನ ಇರಲಿ. ಇನ್ನು ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ, ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ವಯಸ್ಸಾಗಿರ್ತಕ್ಕಂಥ ವೃದ್ಧರು ಏನಾದರೂ ಪ್ರಾರಂಭ ಕ್ಷಣದಲ್ಲಿ ಒಂದಷ್ಟು ಅನಾರೋಗ್ಯ ಸನ್ನಿವೇಶ ಅಂತ ನಿಮಗೆ ಅನಿಸಿದ್ರೆ, ಅದರಲ್ಲೂ ಪ್ರಮುಖವಾಗಿ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಏನಪ್ಪ ಅಂದರೆ ಈ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆ ನೀವು ಬಾಧಿಸ್ತೀರಿ. ಹೊಟ್ಟೆಗೆ ಸಂಬಂಧಪಡ್ತಕ್ಕಂಥ ತೊಂದರೆಗಳು ನಿಮಗೆ ಬಂದಾಗ ಆಗಿಂದಾಗಲೇ ಅದಕ್ಕೊಂಚೂರು ಪರಿಹಾರ ಮಾಡ್ಕೊಳ್ಳಿ. ಒಂಚೂರು ಬಿಸಿನೀರು ಕುಡಿಯೋದು, ಅಥವಾ ಬಿಸಿನೀರಿಗೆ ಒಂಚೂರು ತುಪ್ಪ ಹಾಕ್ಕೊಂಡು ತೊಗೊಳ್ಳೋದು, ಇಂಥದ್ದೇನೋ ಒಂದು ಮಾಡಿಕೊಂಡ್ರೆ ಅಲ್ಲಿಂದಲೇ ಸ್ವಲ್ಪ ಶಾಂತಿ ಆಗುತ್ತೆ. ಎಲ್ಲಕ್ಕೂ ಮೀರಿದ್ದೊಂದು ಮಾತು ಹೇಳ್ಬೋದಾದರೆ, ಕನ್ಯಾ ರಾಶಿಯವರು ತಪ್ಪದೀರ 2 ತುಳಸಿ ದಳವನ್ನು ನೀರಲ್ಲಿ ಒಂದು ಉದ್ದರಣೆ ನೀರಿಗೆ ಹಾಕ್ಕೊಂಡು ತೀರ್ಥದ ಸಮೇತ ತುಳಸಿ ದಳವನ್ನು ಸ್ವೀಕರಿಸಿ, ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಪೂರ್ವಾಭಿಮುಖವಾಗಿ ನಿಂತು ಯಾವ ಕೆಲಸವನ್ನು ಮಾಡ್ತೀನಿ ಅಂದರೂ ಕಾರ್ಯಸಿದ್ಧಿಯೇ. ಇವತ್ತು ತುಲಾರಾಶಿಯವರಿಗೆ ಅದೃಷ್ಟ ಎಂಬತಕ್ಕಂಥ ಚೆನ್ನಾಗಿದೆ. ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಚಂದ್ರನ ಆಸ್ಥಾನ ಚೆನ್ನಾಗಿದೆ. ಕಳೆದ 1-2-3 ದಿವಸದಿಂದ ಬೆನ್ನೋವು ಒದ್ದಾಡ್ತಾ ಇದ್ರಿ, ಸೊಂಟ ನೋವು ಒದ್ದಾಡ್ತಾ ಇದ್ರಿ. ಆದರೆ ಇವತ್ತಿನ ದಿವಸ ಎಲ್ಲದರಿಂದಲೂ ಸಹಿತ ನೆಮ್ಮದಿಯುತವಾಗಿದ್ದು, ನಿಮ್ಮದೇ ಆದಂಥ ಒಂದು ಮನಸ್ಸಂಕಲ್ಪ ರೂಪವಾಗಿ, ಅಥವಾ ನಿಮ್ಮ ಖುಷಿ ಮೇಲೆ ಎಲ್ಲಾದರೂ ದೂರಭಾರ ಪ್ರಯಾಣ ಮಾಡಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು, ಯಾವುದಾದ್ರು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂದರೆ ಆ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಳುವ ರೀತಿಯಲ್ಲಿ ಇರ್ತೀರಿ. ಇವತ್ತಿನ ಫಲಾಫಲಗಳಲ್ಲಿ ಸಾಕಷ್ಟು ಅದೃಷ್ಟವೇ ಇದೆ. ಆದರೆ ಇವತ್ತು ನೀವು ಮಾಡುವ ಕೆಲಸ ಗೌಪ್ಯವಾಗಿ ಮಾಡ್ತೀನಿ, ರಹಸ್ಯವಾಗಿ ಮಾಡ್ತೀನಿ, ಯಾರಿಗೂ ಗೊತ್ತಿಲ್ಲದಿರ ಮಾಡ್ತೀನಿ ಅಂತ ನೀವು ಅಂದುಕೊಳ್ಳೋದಷ್ಟೇ. ನೀವು ಹಾಕುವ ಪ್ರತಿ ಹೆಜ್ಜೆಯೂ ಎಲ್ಲರಿಗೂ ಗುರ್ತಾಗತ್ತೆ. ನೀವು ಮಾಡುವ ಪ್ರತಿ ಕೆಲಸವೂ ಎಲ್ಲರಿಗೂ ಅರಿವಾಗುತ್ತೆ. ನೀವು ಮಾಡುವಂಥ ಯಾವುದೇ ವೃತ್ತಿಧರ್ಮದ ಕೆಲಸ ಅಭಿವೃದ್ಧಿ ಆಗುತ್ತೆ ಇಲ್ಲ ಎಂಬತಕ್ಕಂಥದ್ದು ಬೇರೊಬ್ಬರಾಗಲೇ ನಿಮ್ಮ ಕಿವಿಗೆ ಹಾಕ್ಬಿಡ್ತಾರೆ. ಅಂತಹ ಒಂದು ಅದೃಷ್ಟ ರೇಖೆಗಳು ಇವತ್ತಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಾಧ್ಯವಾದ್ದನ್ನು ಸಾಧನೆ ದೂರ ಮಾಡಿಕೊಂಡು, ಯಾವುದೇ ಒಂದು ಸಾಧ್ಯಾಸಾಧ್ಯತೆಗಳನ್ನು ಸರಿಯಾದ ಅರ್ಥ ಮಾಡಿಕೊಂಡು ಒಳ್ಳೆ ಫಲಗಳ ಬಗ್ಗೆ ಚಿಂತನೆ ಮಾಡಿದ್ರೆ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಪ್ರಾರಂಭದಲ್ಲಿ ಮಾತ್ರ ಒಂದು ಸ್ವಲ್ಪ ಸಮಸ್ಯೆ ಆಗುತ್ತೆ.
ಸಮಸ್ಯೆಗೊಂದು ಪರಿಹಾರನೂ ಬೇಕಾಗತ್ತೆ. ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ, ಗ್ರಾಮ ದೇವತೆ ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ನಿಮ್ಮ ಮನೆ ದೇವರನ್ನ ನಮಸ್ಕಾರ ಮಾಡಿ ನಂತರ ಆಚೆ ಹೊರಡ್ತಕ್ಕಂಥದ್ದು. ಸಾಧ್ಯವಾದರೆ ಒಂದು ಸಣ್ಣದಾದಂಥ ಒಂದು ಬೆಲ್ಲದ ತುಂಡು, ಒಂದಷ್ಟು ಬೆಲ್ಲವನ್ನು ಪುಡಿ ಮಾಡಿ ಅದನ್ನು ಎಲ್ಲಿ ಇರುವೆ ಇರುತ್ತೋ ಆ ಇರುವೆ ಇರೋ ಸ್ಥಾನಕ್ಕೆ ಹಾಕಿ. ಆ ಇರುವೆ ಇರತಕ್ಕಂಥ ಸ್ಥಳಗಳಿಗೆ ನೀವು ಬೆಲ್ಲದ ತುಂಡು ಹಾಕಿದ್ರೂ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಚೇತರಿಕೆಯನ್ನು ಕಾಣ್ತೀರಿ, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದೃಷ್ಟ ಅಂತಕ್ಕಂಥದ್ದು ಯಾವಾಗ ಹೆಂಗೆ ಬರುತ್ತೋ ಹೇಳೋಕ್ಕಾಗಲ್ಲ. ಆದರೆ ಆ ಪ್ರಾರಬ್ಧ ಕರ್ಮಗಳು ನೋವು ಅನುಭವಿಸೋ ಕ್ಷಣ ಮಾತ್ರ ನಮ್ಮ ಕಣ್ಣಕ್ಕೆ ಗೊತ್ತಾಗ್ತಾ ಇರುತ್ತೆ. ಆ ನೋವಿನ ಕ್ಷಣಗಳನ್ನು ದೂರ ಮಾಡ್ಕೋಬೇಕು ಅಂದರೆ ಇರುವೆಗೂಡಿಗೆ ಒಂದಷ್ಟು ಬೆಲ್ಲದ ತುಂಡು ಹಾಕೋದ್ರಿಂದ ನಿಮ್ಮ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಜಯವನ್ನು ಸಾಧನೆ ಮಾಡ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ, ಧನುರ್ಲಗ್ನ. ಕಾರ್ಯಕ್ರಮ ಪ್ರಾರಂಭದಲ್ಲೇ ಬ್ರೇಕ್ ಆದ ತಕ್ಷಣ ಧನುರಾಶಿ ಅಂದ ತಕ್ಷಣ ಧನುರಾಶಿಯವರು ಎಚ್ಚರಿಕೆಯಿಂದ ಕಾಯ್ತಿದ್ರೇನೋ, ಕನ್ನಡ ಮಾತು ಬೇರೆ ಏನಾರು ಆಡಿ ನಂತರ ನಮ್ಮ ರಾಶಿ ಬಗ್ಗೆ ಹೇಳ್ತಾರೆ ಅಂತ. ಆದರೆ ನಮಗೆ ಆ ಬ್ರೇಕ್ ಆದ ತಕ್ಷಣ ಇತ್ತು ಶ್ರೀನಿವಾಸ್ ಶರ್ಮಾ ರಜಾ ಆದ್ದರಿಂದ ಅವ್ರ ಡ್ಯೂಟಿನೂ ನಮ್ಮ ಮೇಲೆ ಬಿದ್ದಿದ್ದರಿಂದ ಆಯಾ ಕಾಲಕ್ಕೆ ಏನು ಮಾತಾಡಬೇಕಾಗುತ್ತೋ ಅದನ್ನು ಹಂಗೆ ತೊಗೊಳ್ಳೇಬೇಕಾಗತ್ತೆ. ಇರಲಿ, ಇನ್ನು ಧನುರಾಶಿಯವ್ರ ಬಗ್ಗೆ ಒಂದಿಷ್ಟು ವಿಚಾರ ಮುಗಿಸೋಣ. ಧನುರಾಶಿಯವರು ಇವತ್ತೊಂದು ದಿವಸ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ. ಧನುರಾಶಿಯಲ್ಲಿರ್ತಕ್ಕಂಥವರು ತಾವು ಮಾಡುವಂಥ ಕೆಲಸವನ್ನು ಯಾವುದೇ ಭಯಭೀತಿ ಇಲ್ದಿರ ಧೈರ್ಯವಾಗಿ ತಾವು ಮುಂದೆ ಹೆಜ್ಜೆ ಹಾಕ್ಬೋದು. ಆರ್ಥಿಕ ಪರಿಸ್ಥಿತಿ ಇರಲಿ, ವ್ಯವಹಾರ ಇರಲಿ, ವ್ಯಾಪಾರ ಇರಲಿ ಮತ್ತು ಕಾಗದ ಪತ್ರಕ್ಕೆ ಸಹಿ ಹಾಕೋದಾಗಲಿ ಅಥವಾ ಯಾವುದೇ ಒಂದು ಆಫೀಸ್ ಕೆಲಸ ಆಗಲಿ ಏನು ಮಾಡಬೇಕಾದ್ರೂ ಧೈರ್ಯವಾಗಿ ಮಾಡ್ಬೋದು. ಯಾಕೆಂದರೆ ಬುಧವಾರದ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲೆ ಇಟ್ಟು ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮಾತಾಪಿತೃಗಳನ್ನು ಇದು ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ನೀವು ಆಚೆ ಹೊರಟ್ರೆ ಅಷ್ಟೇ ಅದೃಷ್ಟವನ್ನು, ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಷ್ಟೇ ಅಲ್ಲದಿರ ಧನುರಾಶಿಯಲ್ಲಿರ್ತಕ್ಕಂಥವರು ಮಧ್ಯಾಹ್ನದ ಅನ್ನಪ್ರಸಾದ ಜೊತೆಗೆ ಒಂದಷ್ಟು ಸಿಹಿ ಪದಾರ್ಥಗಳನ್ನು ಊಟ ಮಾಡ್ಬೋದು. ಪ್ರತ್ಯೇಕವಾಗಿ ಸಿಹಿ ಊಟ ಮಾಡ್ಬೋದು. ಯಾಕೆ ಅಂದರೆ ಇವತ್ತು ಏನಾದರೂ ಒಂದು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ನಿಮ್ಮ ಅದೃಷ್ಟದಲ್ಲಿದೆ. ಆದರೆ ಒಂದಷ್ಟು ಜನ ಅಂದರೆ 4 ಮತ್ತು 3 ಮತ್ತು 4ನೇ ಪಾದದಲ್ಲಿರ್ತಕ್ಕಂಥವ್ರಿಗೆ, ಧನುರಾಶಿಯಲ್ಲಿದ್ದು 3 ಮತ್ತು 4ನೇ ಪಾದದಲ್ಲಿರ್ತಕ್ಕಂಥವರಿಗೆ ತಾವು ಅಂದುಕೊಂಡಷ್ಟು ಕೆಲಸಗಳಲ್ಲಿ ಅಷ್ಟು ಅಚ್ಚುಕಟ್ಟಾಗಿ ನಡೆದಿರೇ ಇರಬಹುದು. ಆದರೆ ಸ್ವಲ್ಪ ಸಮಯ ಅದಾದ ನಂತರ ಪುನಃ ನೀವು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾಕೆಂದರೆ ಒಂದು ರಾಶಿ ಇಲ್ಲಿ 4 ಪಾದ, ಆ 4 ಪಾದಕ್ಕೆ ಇರ್ತಕ್ಕಂಥವ್ರು ಮೊದಲನೇದು ಮತ್ತು 2ನೇ ಪಾದದಲ್ಲಿರ್ತಕ್ಕಂಥವ್ರಿಗೂ 3 ಮತ್ತು 4ನೇ ಪಾದದಲ್ಲಿರ್ತಕ್ಕಂಥವ್ರಿಗೂ ಒಂದಷ್ಟು ಬದಲಾವಣೆಗಳಿದೆ. ಆ 3 ಮತ್ತು 4ನೇ ಪಾದದಲ್ಲಿರ್ತಕ್ಕಂಥವರಿಗೆ ಲಾಭನೂ ಇದೆ. ಅದರ ಬಗ್ಗೆ ಆಲೋಚನೆ ಮಾಡಿದಷ್ಟು ಅದರ ಕೀರ್ತಿ, ಯಶಸ್ಸು ಹೆಚ್ಚಿನಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದರೆ ನೀವು ಮಾಡಬೇಕಾದ್ದು ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು. ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡಿ ಒಂದಷ್ಟು ಗೋಗ್ರಾಸ ಕೊಟ್ಟರೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ, ಮಕರ ಲಗ್ನ. ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವರು ಶನೇಶ್ವರ ಮಂತ್ರವನ್ನು, ಹನುಮನ ಮಂತ್ರವನ್ನು ಇದು ಪಠನೆ ಮಾಡಲೇಬೇಕು. ಯಾಕೆಂದರೆ ಒಂದಷ್ಟು ಮಾನಸಿಕವಾದಂತಹ ಒತ್ತಡ, ಏನೋ ಕಳ್ಕೊಂಡಿದ್ದೇನೋ ಅಥವಾ ನಾನು ಪಡೀಲಿಕ್ಕೆ ಆಗುತ್ತೋ ಇಲ್ವೋ, ಅಥವಾ ನನ್ನ ಆರೋಗ್ಯದಲ್ಲಿ ಏನೋ ವ್ಯತ್ಯಾಸ ಆಗ್ತಾ ಇದೆ, ಅಥವಾ ನನ್ನ ಮನಸ್ಸಲ್ಲಿ ತುಂಬ ಕನ್ಫ್ಯೂಷನ್ಸ್ ಬರ್ತಾ ಇದೆ, ಅಥವಾ ಯಾರನ್ನು ನಂಬಿದ್ದೀನೋ ನಂಬಿರ್ತಕ್ಕಂಥ ವ್ಯಕ್ತಿಗಳಿಂದ ಎಲ್ಲೋ ಮೋಸ ಹೋಗ್ತಾ ಇದ್ದೀನೇನೋ, ಯಾಕೋ ನನ್ನ ಸಮಯ ಹೀಗಾಯ್ತಲ್ವ ಅಂಥೇಳಿ ಕಣ್ಣನ್ನು ನೀರು ಹಾಕುವಂಥ ಪರಿಸ್ಥಿತಿಯೂ ಎದುರಾಗ್ಬೋದು. ಆದರೆ ಇವತ್ತಿನ ನಿಮ್ಮ ಗೃಹಸ್ಥಿತಿಗಳಲ್ಲಿ ಏನೇ ಸಮಸ್ಯೆ, ಏನೇ ಅಸಮಾಧಾನ, ಯಾವುದೇ ಥರ ತೊಂದರೆ ತಾಪತ್ರೆಗಳು, ಮನಸ್ಸು ನೆಮ್ಮದಿ ಇಲ್ದಿರತಕ್ಕಂಥ ಪರಿಸ್ಥಿತಿ ನಿಮಗೆ ಏನೇ ಇದ್ದರೂ ಸರಿಸುಮಾರು 11 ಗಂಟೆ 40 ನಿಮಿಷದವರೆಗೂ ಮಾತ್ರ. 11 ಗಂಟೆ 40 ನಿಮಿಷ ಆದಮೇಲೆ ಮಕರ ರಾಶಿಯವರಿಗೆ ಮನಸ್ಸಲ್ಲಿ ನಿಮ್ಮ ಹೃದಯತ್ವದಲ್ಲಿ ಅಥವಾ ನೀವೇನು ಅಂದುಕೊಂಡಿದ್ರು ಅದನ್ನು ಸಾಧನೆ ಮಾಡ್ಕೊಳ್ತೀರಿ. ಒಂದಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಒಂದಷ್ಟು ಬದಲಾವಣೆ ಕಾಣ್ತೀರಿ. ಈ ಬದಲಾವಣೆ ಕಾಣುವಂಥ ಅದೃಷ್ಟ ಇರ್ತಕ್ಕಂಥ ದಿನ ಆದ್ದರಿಂದ ತಾವೆಲ್ಲೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಆದರೆ ಮನಸ್ಸಲ್ಲಿರ್ತಕ್ಕಂಥ ಕಳಮಳವನ್ನು ಹೇಗೆ ದೂರ ಮಾಡ್ಕೊಳ್ಳೋದು, ಒಳಗಿರ್ತಕ್ಕಂಥ ನೋವನ್ನು ಹೇಗೆ ದೂರ ಮಾಡ್ಕೊಳ್ಳೋದು, ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು, ಯಾಕೋ ಭಗವಂತ ನನಗೆ ಈ ಥರ ತೊಂದರೆ ಕೊಡ್ತಿದ್ಯಲ್ಲಪ್ಪ ಅಂತ ಮನಸ್ಸಲ್ಲಿದ್ದರೆ ನೀವು ಮಾಡಬೇಕಾದ್ದು ನೀಲಾಂಜನ ಸಮಾಭಾಸಂ ರವಿಪುತ್ರ ವಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ಚರಂ ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ. ಹೀಗೆ ಶನೇಶ್ಚರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಭಗವಂತನ ಕೃಪೆಯಿಂದ ಮಾತ್ರ ಸಾಧ್ಯ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದು. ಅಂತಹ ಯೋಗ ಫಲ ನಿಮಗೆ ಸಿಗುವಂಥದ್ದಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ, ಕುಂಭಲಗ್ನ. ಕುಂಭರಾಶಿ, ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ.
ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ, ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಮಾಡಬೇಕಾದ್ರೂ, ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ ಅದರ ಫಲಾಫಲಗಳನ್ನು ಪೂರ್ವಭಾವಿಯಾಗಿ ಆಲೋಚನೆ ಮಾಡಬೇಕು. ಹಾಗೆ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಯಾರು ಏನೇ ಮಾತಾಡಿದ್ರು ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹದಿಂದ ಹೆಚ್ಚಿನ ಫಲಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಂದಂತೂ ಸತ್ಯ, ಇವತ್ತಿನ ದಿವಸ ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಶನೇಶ್ವರ ಮಂತ್ರವನ್ನು, ತಾಯಿ ದುರ್ಗಾಪರಮೇಶ್ವರಿಯ ಮಂತ್ರವನ್ನು, ಹಾಗೆ ನೀವು ಮಾಡುವಂಥ ದಾನ ಧರ್ಮಾದಿಗಳನ್ನು, ಅದಕ್ಕಿಂತ ಮುಖ್ಯವಾಗಿ ಒಂದು ಕಂದು ಬಣ್ಣದ ಅಥವಾ ಕೃಷ್ಣವರ್ಣದ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಆ ಗೋವಿನ ಅನುಗ್ರಹ ಸಾಕಷ್ಟು ಫಲಗಳನ್ನು ಕೊಡುತ್ತೆ. ಇವತ್ತು ಸಾಧ್ಯವಾದರೆ ಒಂದಷ್ಟು ಗೋಗ್ರಾಸವನ್ನು ಅಥವಾ ಒಂದಿಷ್ಟು ಆಜ್ಯವನ್ನು, ಒಂದು ಗೋವಿಗೆ ಗೋಗ್ರಾಸ ಕೊಡಿ, ಅಥವಾ ಒಂದಷ್ಟು ತುಪ್ಪವನ್ನು ಯಾವುದಾದ್ರೂ ಒಂದು ವಿಷ್ಣು ಆಲಯಕ್ಕೆ ಕೊಡಿ. ವಿಷ್ಣು ಆಲಯಕ್ಕೆ ಕೊಟ್ಟರೂ ಸಂತೋಷ, ಅಥವಾ ಅಲ್ಲೋಗಿ ತುಪ್ಪದ ದೀಪ ಅಂಟಿಸಿ ನಮಸ್ಕಾರ ಮಾಡ್ಕೊಂಬಂದರೂ ಸಂತೋಷ. ಇದರಿಂದ ಸಾಕಷ್ಟು ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀವಿ. ಭಗವಂತ ಕೊಟ್ಟಾಗ ಎಲ್ಲವೂ ಸೌಖ್ಯವೇ. ಆ ಕೊಡುವಂಥ ಕಾಲ, ಆತ ಏನು ಅನುಗ್ರಹ ಮಾಡ್ತಾನೆ ಆ ಕಾಲವನ್ನು ನಾವು ನೋಡಬೇಕು. ಅದಕ್ಕೆ ತಾಳ್ಮೆ ಬೇಕು. ತಾಳಿದವನು ಬಾಳಿಯಾನು ಅಂತ ಇವತ್ತು ನಿಮ್ಮ ತಾಳ್ಮೆನೇ ನಿಮಗೆ ಪರೀಕ್ಷೆ ಮಾಡುತ್ತೆ. ಎಲ್ಲ ಒಳ್ಳೆಯದಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಹೆಚ್ಚೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಮುಖದ ವರ್ಚಸ್ಸು, ನಿಮ್ಮ ತೇಜಸ್ಸು, ನೀವು ಮಾಡುವಂಥ ವೃತ್ತಿ ಧರ್ಮದ ಅಭಿವೃದ್ಧಿ, ಹಾಗೆ ಏನು ಮಾಡಬೇಕು ಅಂತಿದ್ದೀರಿ ಮಾಡುವಂಥ ಪ್ರತಿಯೊಂದು ಕಾಯಕವೂ ಹೆಚ್ಚೆಚ್ಚು ಫಲಗಳನ್ನು ಕೊಡ್ತಕ್ಕಂಥದ್ದೇ. ಆದರೆ ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಒಂದಷ್ಟು ಸಮಸ್ಯೆಗಳು ನಿಮ್ಮನ್ನು ಬಾಧಿಸುತ್ತೆ. ಆ ಸಮಸ್ಯೆಗಳಿಂದ ಹೇಗಪ್ಪ ಮುಕ್ತರಾಗೋದು ಅಂತ ಅಂದ್ಕೊಳ್ಳೋಷ್ಟರೊಳಗೆ ಇನ್ನೇನೋ ಒಂದು ಸಮಸ್ಯೆ ಬಂದು ಕೂತ್ಕೊಳ್ಳುತ್ತೆ. ಆದರೆ ಇವತ್ತಿನ ದಿವಸ ನೀವು ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಖಂಡಿತ ಒಳ್ಳೆಯ ಫಲವೇ ಇದೆ. ಹಾಗೆ ಬೆಳಗ್ಗೆ ಮನೆಯಿಂದ ಆಚೆ ಕೊಡಬೇಕಾದ್ರೆ ನೀವು ಯಾವುದೇ ಬಣ್ಣದ ಬಟ್ಟೆ ಹಾಕಿ, ಆದರೆ ಒಂದು ಶ್ವೇತವರ್ಣದ ವಸ್ತ್ರವನ್ನು ನಿಮ್ಮ ಕರದಲ್ಲಿ ಇಟ್ಕೊಳ್ಳಿ ಅಥವಾ ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ. ಬಿಳಿಯ ಬಣ್ಣದ ವಸ್ತ್ರ ನಿಮ್ಮ ಜೊತೆಯಲ್ಲಿದ್ದರೆ ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿಯನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಕ್ಕಂಥವರು ಸಾಕಷ್ಟು ಜನ ಇದ್ದಾರೆ. ಈಗಲೂ ಒಬ್ಬರು ಕಾಲ್ ರೆಡಿ ಇದ್ದಾರೆ, ಬನ್ನಿ ಮಾತಾಡೋಣ. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಾನು ಚಿತ್ರದುರ್ಗದಿಂದ ಮಾತಾಡ್ತಿದ್ದೀನಿ ಗುರುಜಿ. ಹೇಳಮ್ಮ. ನನ್ನ ಆರೋಗ್ಯ ಸಮಸ್ಯೆ ಬಹಳ ಇದೆ ಗುರುಜಿ. ನನಗೆ ಏನು ತೊಂದರೆ ಆಗ್ತಿದೆ? ಸ್ಟಾರ್ಟಿಂಗ್ ಡೆಲಿವರಿ ಆಗ್ಬೇಕಾದ್ರೆ ಮಾಡಿರೋ ಸಮಸ್ಯೆ ಅದು ಗೊತ್ತಾಗ್ಲಿಲ್ಲ ಗುರುಜಿ ನನಗೆ. ಹಂಗೆ ಬರ್ತಾ ಇಲ್ಲ ಗರ್ಭಚೀಲ ಪ್ರಾಬ್ಲಮ್ ಇದೆ ಅಂತ ತೆಗಿಸ್ಬೇಕು ಅಂತ ಹೇಳಿದ್ರು. ಸರಿ ಆಯ್ತು ಅಂತಂದೇಳಿ ಅದನ್ನು ಮಾಡಿಸಿದೆ ಗುರುಜಿ. ಅದು ತೆಗ್ದಾಗಿಂದ ತುಂಬಾನೇ ನನಗೆ ಒಂಥರ ಹೊಟ್ಟೆ ಉಬ್ರ ಬರೋದು, ಗ್ಯಾಸ್ಟ್ರಿಕ್ ಓವರ್ ಆಗೋದು, ನನಗೆ ತಲೆಲ್ಲ ಚಕ್ರ ಬರೋದು, ಈ ತರ ಆಗುತ್ತೆ ನನಗೆ ಅಂತ ಹೇಳಿದ್ರಿ. ಡಾಕ್ಟರ್ ಅರ್ಥನೇ ಮಾಡ್ಕೊಂತಿಲ್ಲ, ಮನೆಗೂ ಯಾರು ಅರ್ಥ ಮಾಡ್ಕೊಂತಿಲ್ಲ ನಾನು ಹೇಳೋದು. ಏನಂತ ಭಯ ಗುರುಜಿ. ಅಲ್ಲಮ್ಮ, ನಿನ್ನ ಸಮಸ್ಯೆ ಏನಾಗಿತ್ತು? ಏನು ತೊಂದರೆ ಆಗಿತ್ತು ಪ್ರಾರಂಭದಲ್ಲಿ? ಡೆಲಿವರಿ ಆಗ್ಬೇಕಾದ್ರೆ ಅದು ನಾರ್ಮಲ್ ಡೆಲಿವರಿ ಗುರುಜಿ, ಅದು ಹೇಳಕ್ಕಾಗಲ್ಲ. ಅದು ಆ ಮಗು ತೆಗಿಬೇಕಾದ್ರೆ ಮಾಡಿರೋದು ಅದು. ಎಲ್ಲಿ ಡೆಲಿವರಿ? ಹಾಸ್ಪಿಟಲ್ ಆಯ್ತಾ ಮನೇಲಿ ಆಯ್ತಾ? ಹಾಸ್ಪಿಟಲ್ ಆಗಿತ್ತು ಗುರುಜಿ. ಅದು ಸ್ಟಾರ್ಟಿಂಗ್ ನನಗೆ ಗೊತ್ತಾಗ್ಲೇ ಇಲ್ಲ. ಅದು ಬರ್ತಾ ಸೊಂಟ ನೋವು ಬರೋದು, ಕಾಲು ನೋವು ಬರೋದು, ಆ ತರ ಆಯ್ತು. ಹಿಂಗೆಲ್ಲ ತೋರಿಸಿದೆ. ಇಲ್ಲ, ಗರ್ಭಕೋಶ ಪ್ರಾಬ್ಲಮ್ ಇದೆ, ತೆಗಿಸ್ಬೇಕು ಅಂತ ಹೇಳಿದ್ರು ಗುರುಜಿ. ಅದು ತೆಗಿಸಿದ್ಮೇಲೆ ಒಂಥರ ಫುಲ್. ಈಗ ನಿನ್ನ ವಯಸ್ಸು ಎಷ್ಟಮ್ಮ? 30 ವರ್ಷ ಗುರುಜಿ. 30 ವರ್ಷಕ್ಕೆ ಗರ್ಭಕೋಶನೂ ತೆಗಿಸ್ಬಿಟ್ಟಿದ್ಯಾ? ಗುರುಜಿ, ಅದರಿಂದ ಬಹಳ ನೋವು ಹೋಗುತ್ತೆ ನನಗೆ. ಒಂದ್ ಕಡೆ ಸೈಡ್ ಫುಲ್ ನೋವು ಬರೋದು. ನನಗೆ ಡೆಲಿವರಿ ಆಗಿದ್ದ ಜಾಗದಾಗ ಈ ತರ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲ, ಆ ತರ ಏನಿಲ್ಲ ಅಂತ ಹೇಳ್ತಾರೆ ಗುರುಜಿ. ಒಂದೊಂದ್ಸಲ ಇಲ್ಲ, ಈ ತರ ಐತೆ, ಅದು ಚಿಕ್ಕ ಆಪರೇಷನ್ ಮಾಡಿಸ್ಬೇಕು ಅಂತ ಹೇಳ್ತಾರ. ಮಾಡ್ರಿ ಅಂತ ಹೇಳಿದ್ರೆ ತಿರ್ಗಾ ಮತ್ತೆ ಬೇರೆ ಏನಾದ್ರು ಅಂತ ಹೇಳ್ತಾರೆ ಗುರುಜಿ. ಒಂದು ಕೆಲಸ ಮಾಡಮ್ಮ, ಒಬ್ಬರಲ್ಲ ಒಬ್ಬರು ಬೇರೆ ಬೇರೆ ಥರ ಡಾಕ್ಟ್ರುಗಳನ್ನ ಒಂದು ಸ್ವಲ್ಪ ಚೇಂಜ್ ಮಾಡಿ ನೋಡು. ಯಾರನ್ನು ಬರೀ ಹೆಣ್ಣು ಮಕ್ಕಳನ್ನು ನೋಡುವಂತಹವರು, ಅಂತಹ ಒಂದು ಗೈನಕಾಲಜಿಸ್ಟ್ ಅಂತಹ ಬೇರೆಯವ್ರನ್ನ ನೋಡಿಕೊಂಡು ಅಂತಹವರಿಂದ ನೋಡು. ಪ್ರಸೂತಿ ತಜ್ಞರಂತ ಇರ್ತಾರೆ, ಆಯಿತಾ? ಅಂತಹ ಡಾಕ್ಟ್ರುಗಳನ್ನು ಒಂದಲ್ಲ ಒಂದು ಕಡೆ ಪರೀಕ್ಷೆ ಮಾಡಿಸಿ ನೋಡ್ಸಮ್ಮ. ಯಾಕೆಂದರೆ ಇದು ದಿನ ಸಾಯೋಕ್ಕಾಗಲ್ಲ. ಯಾಕೆಂದರೆ ಆರೋಗ್ಯ ಅಂತಕ್ಕಂಥದ್ದು ಎಲ್ಲರ ಥರ ನೀನು 4 ಜನ ಇದ್ದಾಗ ನೀನು ಓಡಾಡ್ಕೊಂಡಿದ್ದರೆ ನಿಂಗೆ ಸಮಾಧಾನ. ನಿನ್ನ ಗರ್ಭದಲ್ಲೋ ನಿನ್ನ ಹೊಟ್ಟೆಯಲ್ಲೋ ಏನೋ ನೋವಿಟ್ಕೊಂಡು ಬಾಧೆ ಇಟ್ಕೊಂಡು ನೀನು ನಗ್ನಗ್ತಾ ಇರಬೇಕು, ನೀನು ಚೆನ್ನಾಗಿರಬೇಕು ಅಂದರೆ ಆಗಲ್ಲ. ಹಾಗಂತ 3 ದಿವಸಕ್ಕೂ ಈ ಸಮಸ್ಯೆ ಹೇಳಿದ್ರೆ ಯಾರೂ ಕೇಳೋರಿಲ್ಲ. ಏನಾಗುತ್ತೆ, ಇವತ್ತು ಸಮಸ್ಯೆ ಹೇಳಿದ್ರೆ ಪರವಾಗಿಲ್ಲ, ನಾಳೆ ಪರವಾಗಿಲ್ಲ, ಆದರೆ ನಿಂಗೆ ನೋವು ಗುಣ ಆಗಲ್ಲ, ನೀನು ಹೇಳ್ಕೊತೀಯ. ಅದನ್ನು ಕೇಳಿಸ್ಕೊಳ್ಳೋರಿಗೆ ಏನಂದರೆ, ಅಯ್ಯೋ ಯಾವಾಗೂ ಇವ್ರು ಸಮಸ್ಯೆ ಹೇಳ್ತಾರೆ,
ಯಾವಾಗೂ ಹೊಟ್ಟೆ ಬಗ್ಗೆ ಹೇಳ್ತಾರೆ, ಯಾವಾಗೂ ಇವ್ರ ಸಮಸ್ಯೆ ಹೇಳ್ಕೊತಾರೆ ಅಂತ ಮನೇಲಿರ್ತಕ್ಕಂಥವ್ರು ಎಲ್ಲೋ ಒಂದು ಕಡೆ ತಾತ್ಸಾರಕ್ಕೆ ಒಳಗಾಗ್ಬಿಡ್ತಾರೆ. ಅವ್ರು ನಮ್ಮನ್ನು ತಾತ್ಸಾರ ಮಾಡಿಬಿಟ್ರೆ ನಮ್ಮನ್ನು ನೋಡೋರು ಯಾರು? ನೀನು ಒಂದು ಕೆಲಸ ಮಾಡು, ಈ ಸತಿ ಮನೇಲಿರ್ತಕ್ಕಂಥವ್ರನ್ನ ಮಾತಾಡಿಕೊಂಡು ಆದಷ್ಟು ಬೇಗ ಯಾರನ್ನ ಸರಿಯಾದಂಥ ಅಥವಾ ಬೆಂಗಳೂರು ಕಡೆನೇ ಎಲ್ಲರೂ ಬಂದು ಒಳ್ಳೆ ಡಾಕ್ಟ್ರುಗಳನ್ನ ಒಂದು ಸತಿ ಕನ್ಸಲ್ಟ್ ಮಾಡಿ ನೋಡಮ್ಮ. ಅದಕ್ಕೆ ಸರಿಯಾದಂಥ ರೀತಿಯ ಒಳ್ಳೆ ಔಷಧಿ ಆಗುತ್ತೆ. ಯಾಕೆಂದರೆ ನಿನ್ನ ಸ್ವರತರಂಗ ಪ್ರಕಾರ ಖಂಡಿತ ನಿನಗೆ ಸಮಸ್ಯೆ ಇದೆ, ನಿನಗೆ ಸಮಸ್ಯೆ ಇದೆ, ಆ ನೋವು ಇಟ್ಕೊಂಡಿದ್ಯಾ ನೀನು. ಆ ನೋವು ನಿನ್ನ ಸ್ವರದಲ್ಲಿ ಪಕ್ವವಾಗಿ ಗೊತ್ತಾಗ್ತಾ ಇದೆ. ಇವತ್ತು ನಾನು ಮಾತಾಡಿರೋ ಮಾತನ್ನು ನಿಮ್ಮ ಮನೆಯವ್ರಿಗೆ ಹೇಳು, ಈ ಥರ ಗುರುಗಳು ಹೇಳಿದ್ದಾರೆ, ಒಂದು ಸತಿ ನಾನು ಕರ್ಕೊಂಡೋಗಿ ಸರಿಯಾದಂಥ ವೈದ್ಯನ ಪರೀಕ್ಷೆ ಮಾಡಿಸಿ ನನಗೆ ಸರಿಯಾದ ಆರೋಗ್ಯನ ಸರಿಪಡಿಸ್ಕೊಡಿ ಅಂತ ಹೇಳಿ ಮನೇಲಿರ್ತಕ್ಕಂಥವ್ರ ಹತ್ರ ಮಾತಾಡಮ್ಮ. ಆದಷ್ಟು ಬೇಗ ಸರಿ ಹೋಗಲಿ, ನಿನ್ನ ಆರೋಗ್ಯ ಬೇಗ ಸರಿ ಹೋಗಲಿ ಅಂತ ನಾನು ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತೀನಿ ತಾಯಿ. ಒಳ್ಳೆಯದಾಗಲಿಮ್ಮ. ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಕರೆ ಮಾಡ್ತಿರ್ತೀರಿ, ಸಮಸ್ಯೆ ಹೇಳ್ತಾ ಇರ್ತೀರಿ. ಸಮಸ್ಯೆಗೊಂದು ಪರಿಹಾರ ಅಂತ ಹೇಳಿದಾಗ ಅದರಂತೆ ಪಾಲನೆ ಮಾಡಿ ಅದರಿಂದ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಒಂದಷ್ಟು ಜನಕ್ಕೆ ಸಮಸ್ಯೆ ಇದ್ದಾಗ ಪರಿಹಾರ ಹೇಳಿದಾಗ ಅದನ್ನು ತಿಳ್ಕೊಂಡು ಅದನ್ನು ಹೇಗೆ ಮಾಡ್ಕೋಬೇಕು ಗೊತ್ತಿಲ್ಲದಂಥ ರೀತಿಯಲ್ಲಿರ್ತೀರಿ. ನಮ್ಮ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ಬಾರಿ ಕೆಲವು ತಂತ್ರಗಳನ್ನು, ತಂತ್ರಸಾರಗಳನ್ನು ಸಾಕಷ್ಟು ಬಾರಿ ನಾನು ಹೇಳ್ತಾನೆ ಬಂದಿದ್ದೇನೆ. ಆದರೆ ತಂತ್ರಸಾರಗಳನ್ನು ನಾನು ಮತ್ತೊಬ್ಬರಿಗೆ ಹೇಳಿದಾಗ ಅಥವಾ ಫೋನ್ ಮಾಡಿದಾಗ ನಿಮಗೊಂದು ಪರಿಹಾರ ಅಂತ ಹೇಳಿದಾಗ ಆ ಪರಿಹಾರ ನಿಮಗಷ್ಟೇ ಅಲ್ಲ, ಅಂತಹ ಸಮಸ್ಯೆ ಹೊತ್ತಿರ್ತಕ್ಕಂಥವರು ಯಾರೊಬ್ಬರಾದರೂ ಸಹಿತ ಅವ್ರಿಗೂ ಅದೇ ಪರಿಹಾರ ಆಗಿರುತ್ತೆ. ಆ ಪರಿಹಾರವನ್ನು ಕಂಡುಕೊಂಡು ಅದರಿಂದ ಒಳಿತನ್ನು ಕಂಡವರು ಸಾಕಷ್ಟು ಜನ ಇದ್ದಾರೆ. ಹಾಗಾಗಿ ಸಮಸ್ಯೆ ಅಂತ ಇದ್ದಾಗ ಯಾರಾದರೂ ಒಬ್ಬರು ಸಮಸ್ಯೆ ಬಗ್ಗೆ ಮಾತಾಡುವಾಗ ಆ ಸಮಸ್ಯೆಗೂ ನನಗೂ ಸಂಬಂಧ ಇಲ್ಲ, ಇದು ಬರೀ ಅವರೊಬ್ಬರಿಗಷ್ಟೇ ಪರಿಹಾರ ಅಂತ ತಾವು ತಿಳ್ಕೊಳ್ಬಾರ್ದು. ಅಂತಹ ಸಮಸ್ಯೆಯಲ್ಲಿ ಅವರು ಆಡುವಂಥ ಮಾತು, ಅವರು ಹೇಳುವಂಥ ನೋವಿನ ಕ್ಷಣಗಳು ಅದು ನಿಮಗೂ ಇದ್ದರೆ ಆ ಕ್ಷಣದಲ್ಲಿ ನಾವು ಹೇಳುವಂಥ ಪರಿಹಾರ ಮಾರ್ಗವನ್ನು ತಾವು ಸಹಿತ ಅನುಸರಿಸ್ಬೋದು, ಅದರಿಂದ ಒಳಿತನ್ನೇ ಕಾಣ್ತೀರಿ. ಇಲ್ಲಿ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಆ ಕೆಲವಷ್ಟು ವಿಚಾರಗಳನ್ನು ಎಲ್ಲರೂ ಸಹಿತ ಅದನ್ನು ಅನುಸರಿಸುವಂಥದ್ದು, ಅದನ್ನು ಅಳವಡಿಸ್ಕೊಳ್ತಕ್ಕಂಥದ್ದು ಬಹಳಷ್ಟು ಉತ್ತಮ ಅಂತೆಲ್ಲ ಹೇಳೋಣ. ಇನ್ನು ಈಗ ಮತ್ತೊಬ್ಬರು ಕಾಲ್ ರೆಡಿಯಾಗಿದ್ದಾರೆ, ಬನ್ನಿ ಮಾತಾಡೋಣ. ಹಲೋ. ಹಲೋ, ನಮಸ್ತೆ ತಾಯಿ. ನಮಸ್ಕಾರ ಗುರುಜಿ. ಹೇಳಮ್ಮ. ಕೋಟಿ ಕೋಟಿ ನಮಸ್ಕಾರ ಗುರುಜಿ ನಿಮ್ಗೆ. ಒಳ್ಳೇದಾಗ್ಲಿ ತಾಯಿ, ಹೇಳಮ್ಮ. ತುಂಬಾ ವರ್ಷದಿಂದ ಕಾಲ್ ಟ್ರೈ ಮಾಡ್ತಿದ್ದೋ ಗುರುಜಿ, ಸಿಕ್ಲಿಲ್ಲ. ಇವತ್ತು ಏನೋ ದೇವ್ರ ಸಿಕ್ತಂಗೆ ಸಿಕ್ಬಿಟ್ರ ಗುರುಜಿ. ಒಳ್ಳೇದಾಗ್ಲಿ ತಾಯಿ, ಹೇಳಮ್ಮ. ನಮ್ಮ ಮಗಳ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ. ಹೇಳಮ್ಮ. ನಮ್ಮ ಮಗಳಿಗೆ ಯಾರನ್ನ ಗಂಡವ್ರು ಬರ್ತೀನಿ ಅಂತಾರೆ, ಬರ್ತೀನಿ ಅಂದವ್ರು ತಿರ್ಗಾ ಅವ್ರು ಫೋನ್ ಮಾಡಲ್ಲ, ಏನು ಮಾಡಲ್ಲ. ಹಂಗೆ ಒಂದ್ 5-6 ಜನ, ಒಂದ್ 10 ಜನ ಹೇಳ್ತಾನೆ ಅವ್ರೆ, ಬರ್ತೀನಿ ಅನ್ನೋರು ತಿರ್ಗಾ ಬರೋದೇ ಇಲ್ಲ. ಅವ್ರು ಫೋನ್ ಮಾಡಲ್ಲ, ಏನು ಮಾಡಲ್ಲ. ಮಗಳ ನಕ್ಷತ್ರ ಏನು? ಅವಳ ಹೆಸರು ನಕ್ಷತ್ರ ಅನುರಾಧ ನಕ್ಷತ್ರ ಮೇಡಮ್ ಗುರುಜಿ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿನ? ಇಲ್ಲ ಇಲ್ಲ, ಭುವನ. ಅಲ್ಲಮ್ಮ, ಅನುರಾಧ ನಕ್ಷತ್ರ ವೃಶ್ಚಿಕನ ಯಾವುದು, ಏನು ಬರುತ್ತೆ, ಯಾವ್ದು ಬರುತ್ತೆ? ಗೊತ್ತಿಲ್ಲ ಸ್ವಾಮೀಜಿ, ಅದು ಯಾವ್ದು ಅಂತ ಮರ್ತೋಗ್ಬಿಟ್ಟಿದೆ. ಹೋಗ್ಲಿ, ಅನುರಾಧ ನಕ್ಷತ್ರ ಕರೆಕ್ಟಾ? ಹೌದು, ಅನುರಾಧ ನಕ್ಷತ್ರ ಕರೆಕ್ಟ್. ಮಗಳ ಹತ್ತಿರದಲ್ಲಿದ್ದಾಳ? ಹೌದು ಗುರುಜಿ. ಕೊಡಮ್ಮ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಏನು ಓದಿದ್ಯಮ್ಮ? ನಾನು ಸೆಕೆಂಡ್ ಇಯರ್ ಗುರುಜಿ. ಸೆಕೆಂಡ್ ಇಯರ್ ಮಾಡಿದ್ಯಾ? ಈಗ ಮನೇಲೇ ಇದೆಯಾ? ಹಾಂ, ಮನೇಲೇ ಇದ್ದೀನಿ. ಅಥವಾ ಏನಾದ್ರು ಜಾಬ್ ಮಾಡ್ತಾ ಇದೆಯಾ? ಹಾಂ, ಕೆಲಸ ಮಾಡ್ತಾ ಇದೆಯಾ, ಮನೇಲೇ ಇದೆಯಾ? ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಗುರುಜಿ. ಕೆಲ್ಸಕ್ಕೆ ಹೋಗ್ತಾ ಇದೆಯಮ್ಮ? ಓಹೋ, ಒಳ್ಳೇದಾಗಲಿ. ನಿಮ್ಮ ಮನೆ ದೇವರ ಹೆಸರು ಹೇಳು. ತಿಮ್ಮರಾಯ ಸ್ವಾಮಿ. ತಿಮ್ಮರಾಯ ಸ್ವಾಮಿ. ಯಾರಾದರೂ ಒಂದು 4 ಜನದ ಹೆಸರು ಹೇಳಮ್ಮ, ಯಾರಾದರೂ ಸರಿ. ಮನೆ ದೇವ್ರದ ಇಲ್ಲ ಮನೆಯವ್ರದ ಗುರುಜಿ? ನಿಮ್ಮ ಕುಟುಂಬನೋ ಅಥವಾ ನಿನ್ನ ಫ್ರೆಂಡ್ಸೋ ಯಾರಾದರೂ ಸರಿ, ಒಂದು 4 ಹೆಸರುಗಳು ಹೇಳು. ಅಂಬುಜ, ಸಿದ್ದರಾಜು, ಸವಿತಾ, ಕಾರ್ತಿ. ಒಳ್ಳೆಯದಾಗಲಿ. ನಿನ್ನ ಸ್ವರತರಂಗ ಪ್ರಕಾರ ಶುಕ್ರ ಚೆನ್ನಾಗಿದ್ದಾನೆ, ಏನು ಭಯಪಡಬೇಡ. ನೀವೊಂದು ಕೆಲಸ ಮಾಡು, ನಿಮ್ಮ ಮನೆ ಮುಂದೆ ತುಳಸಿ ಗಿಡ ಇದೆಯಾ? ಹಾಂ ಗುರುಜಿ, ಆಯ್ತು. ಪ್ರತಿದಿನ ಬೆಳಗ್ಗೆ ಸ್ನಾನ ಆದಮೇಲೆ ನೀನು ಡ್ಯೂಟಿಗೆ ಹೋಗುವಾಗ ತುಳಸಿ ಗಿಡಕ್ಕೆ 9 ಪ್ರದಕ್ಷಿಣೆ ಬಾ. 9 ಪ್ರದಕ್ಷಿಣೆ ಬಂದು ಅದರಲ್ಲಿ ಮುಂದೆ ದೀಪ ಅಂಟಿಸ್ಬಿಟ್ಟು ದೀಪಕ್ಕೆ ನಮಸ್ಕಾರ ಮಾಡ್ಕೊ. ಹಾಗೆ ನಿಮ್ಮ ಮನೆಯಿಂದ ಆ ದೇವಸ್ಥಾನ ಇದಕ್ಕೆ ನೀನು ಕೆಲಸಕ್ಕೆ ಹೊರಡೋಕ್ಕೆ ಮುಂಚಿತವಾಗಿ ಮಾರ್ಗ ಮಧ್ಯದಲ್ಲಿ ಎಲ್ಲರೂ ಒಂದು ಬನ್ನಿ ವೃಕ್ಷ ಇದ್ದರೆ ಆ ಬನ್ನಿ ವೃಕ್ಷದ ಹೋಗಿ ಅದಕ್ಕೊಂದು 3 ಪ್ರದಕ್ಷಿಣೆ ಮಾಡಿ ಅಲ್ಲಿ ಶನೇಶ್ಚರ ಮಂತ್ರವನ್ನು ಹೇಳ್ಕೊ. ಓಂ ಶಂ ಶನೇಶ್ಚರಾಯ ನಮಃ ಅನ್ನೋ ಮಂತ್ರನ ಅಲ್ಲಿ ಹೇಳು. ಅದು ಈ ಹೇಳೋದ್ರಿಂದ ಆದಷ್ಟು ಬೇಗ ನಿನ್ನ ವಿವಾಹಕ್ಕೆ ಸಂಬಂಧಪಡ್ತಕ್ಕಂಥ ದೋಷಗಳು ದೂರ ಆಗುತ್ತೆ, ನಿನ್ನ ಮದುವೆಗೆ ಬೇಗ ಅನುಕೂಲ ಆಗುತ್ತೆ. ಮಾಡು, ಒಳ್ಳೆಯದಾಗಲಿ. ಹಲೋ. ಹಲೋ, ಹೇಳಮ್ಮ. ಗುರುಜಿ, ನಾನು ಹಳ್ಳಿನಿಂದ ಮಾತಾಡ್ತಾ ಇರೋದು. ಗುರುಜಿ, ನಮ್ಗೆ ತುಂಬಾ ಕಷ್ಟ ಆಗಿದೆ ಗುರುಜಿ. ನಮ್ಮ ತಮ್ಮದರಿಗೆ ಹೆಣ್ಣು ನೋಡಕತ್ತೀವಿ,
ಪೊಲೀಸ್ ಇದು ಸಿದ್ದು ಅಂತ ಹೆಸರು ಅದ ರೀ ಗುರುಜಿ. ಹ್ಞೂ ಹೆಂಗ್ ನೋಡಕತ್ತಿದ್ವಿ ಎಲ್ಲಿ ಸೆಟ್ ಆಗಲಾಗ್ಯದ, ನೀವು ನಮ್ಮ ತಾಯಿಯವರಿಗೂ ಹೇಳಿದ್ರಿ. ನಮ್ಮ ತಾಯಿ ಇಲ್ಲ ತಂದಿರಿ ಇಲ್ಲ. ಮಗು ನೀನು ಮಾತಾಡೋದು ಯಾವುದೂ ಸ್ಪಷ್ಟತೆ ಬರ್ತಾ ಇಲ್ಲ. ನಿನಗೆ ಕಷ್ಟ ಅಂದೆ. ಹಲೋ ರೀ ಗುರುಜಿ. ಮಾತಾಡಮ್ಮ. ನಮ್ಮ ತಮ್ಮದರಿಗೆ ನೋಡಕತ್ತೀವ್ರಿ, ಕಣ್ಣೆ ನೋಡಕತ್ತೀವಿ. ಇಬ್ಬರಿಗೆ ಎಲ್ಲಿ ಸೆಟ್ ಆಗಲಾಗ್ಯದ್ರಿ ಯಾಕೇನು? ಹಾಂ ಹಾಂ. ಏನಾದ್ರೂ ದೋಷ ಐತಾ? ತಮ್ಮ ಹತ್ತಿರದಲ್ಲಿದ್ದಾನ? ಹ್ಞೂ ಅದ ರೀ ಸರ್. ಕೊಡಿ. ತಮ್ಮ ಏನು ಮಾಡ್ತಾರೆ? ತಮ್ಮ ಪೊಲೀಸ್ ಅದ ರೀ. ಹೊಲ ಮನೆ ಮಾಡ್ತಾರ್ರಿ ಸರ್. ಮಾತಾಡ್ತಾರಾ? ಹಾಂ ಮಾತಾಡ್ತಾರೆ. ಕೊಡಿ. ನಮಸ್ಕಾರ ಗುರುಜಿ. ನಮಸ್ತೆ ಗುರುಜಿ. ಹಲೋ. ಹಲೋ ನಮಸ್ಕಾರ ರೀ. ನಮಸ್ತೆಪ್ಪ, ಹೇಳಿ. ಹಲೋ ಗುರುಜಿ. ಹಾಂ ಹಲೋ ಹೇಳ್ರಿ ಗುರುಜಿ. ಏನು ಹೇಳೋದಮ್ಮ? ಹೇಳ್ಬೇಕಾದ್ರೆ ಒಂದು 2-3 ಮಾತು ಮಾತಾಡಿದ್ರಲ್ವ? ಅವ್ರ ಸ್ವರದಲ್ಲಿ ಏನು ಶಕ್ತಿ, ಅಲ್ಲಿ ಏನು ಸಮಸ್ಯೆ ಇದೆ ಅಂತ ತಿಳ್ಕೊಳ್ಳೋಕ್ಕಾದ್ರೂ ಮಾತಾಡಬೇಕಲ್ಲಮ್ಮ. ಅವ್ರ ತಂದೆ ತಾಯಿ ಹೆಸರು, ಅವ್ರ ಮನೆ ದೇವರ ಹೆಸರು, ಕನಿಷ್ಠ ಪಕ್ಷ ಏನಾದ್ರು ಒಂದು 2-3 ಮಾತಾಡಿದ್ರೆ ಆ ಮಾತನ್ನು ಆಲಿಸಿ, ಆ ಮಾತಿಗೆ ಬೇಕಾದಂಥ ಅಲ್ಲಿ ಏನು ಸಮಸ್ಯೆ ಇದೆ ಅನ್ನೋದು ಆಲಿಸಿ ಅದಕ್ಕೊಂದು ಪರಿಹಾರ ಅಂತ ನೋಡ್ಬೋದು. ಒಂದು ಕೆಲಸ ಮಾಡು, ನಿಮ್ಮ ತಮ್ಮ ಅವ್ರಿಗೆ ಮಾತಾಡ್ಲಿಕ್ಕೆ ಕಷ್ಟ ಅನ್ಸಿದ್ರೆ ಅವ್ರದ್ದೊಂದು ಫೋಟೋ, ಕಣ್ಣಿನ ರೇಖೆ ಫೋಟೋ ತೆಗೆದು ನಾವು ಫೋಟೋ ಕಳಿಸ್ಕೊಡು. ಆ ಕಣ್ಣಿನ ರೇಖೆ ನೋಡಿ ಅನಂತರ ನಾನು ಅದಕ್ಕೆ ಸರಿಯಾದಂಥ ಒಂದು ಪರಿಹಾರವನ್ನು ತಿಳಿಸ್ತೇನೆ. ಒಳ್ಳೆಯದಾಗಲಿ. ಹಾಗೆ ಎಷ್ಟೋ ಜನ ಲೈನ್ ಸಿಗೋದು ಬಹಳ ಕಷ್ಟ. ಸಿಕ್ಕಾಗ ಅದನ್ನು ಸರಿಯಾದ ರೀತಿ ಸದ್ವಿನಿಯೋಗ ಪಡಿಸ್ಕೋಬೇಕು. ಎಲ್ಲರಿಗೂ ಒಂದು ಕಿವಿ ಮಾತು ಇಷ್ಟೇ, ನೀವು ಮಾತಾಡ್ತಕ್ಕಂಥ ಮಾತು, ನಿಮ್ಮ ಮಾತಿನ ಸ್ವರತರಂಗ ಅದು ಸ್ಪಷ್ಟವಾಗಿದ್ದರೆ ಮಾತ್ರ ಆ ಭವಿಷ್ಯತ್ತು ಕರೆಕ್ಟ್ ಆಗುತ್ತೆ. ಯಾಕೆಂದರೆ ನೀವು ಮತ್ತೊಬ್ಬರ ಬಗ್ಗೆ ಕೇಳಿದಾಗ, ನಿಮ್ಮ ಅಣ್ಣ ತಮ್ಮಂದರಾಗಲಿ, ಅಕ್ಕ ತಂಗಿಯರಾಗಲಿ, ಅಥವಾ ಯಾರ ಬಗ್ಗೆನೂ ನೀವು ಕೇಳ್ತೀರಿ ಅಂದ್ಕೊಳ್ಳಿ. ಕೇಳಿದಾಗ ನಿಮ್ಮ ಸ್ವರವನ್ನು ಆಲಿಸಿ ನಾನು ಅವ್ರ ಬಗ್ಗೆ ಹೇಳೋದು ಅಷ್ಟು ಸೂಕ್ತ ಅಲ್ಲ. ಏನೋ ಅನಾರೋಗ್ಯ ಕ್ಷಣ ಇದೆ ಅಥವಾ ಯಾವುದೋ ಬೇರೆ ಸಮಸ್ಯೆಗಳಿದೆ ಅಂದರೆ ಅದರ ಚಿಂತನೆ ಮಾಡ್ತಾ ಹೀಗೆಲ್ಲ ಹಾಗೆ ಮಾಡಿ ಅಂತ ಪರಿಹಾರ ಹೇಳ್ಬೋದು. ಆದರೆ ಇದಂಥ ಪರಿಸ್ಥಿತಿ ಅಲ್ಲ. ಅದಕ್ಕಾಗಿ ಯಾರಿಗೇ ಲೈನ್ ಸಿಕ್ಕಿದ್ರೆ, ಯಾರ ಸಮಸ್ಯೆ ಇದೆಯೋ ಸಮಸ್ಯೆ ಇರ್ತಕ್ಕಂಥವ್ರು ಮಾತಾಡಿ, ಆಗ ಖಂಡಿತ ಅದಕ್ಕೆ ಪರಿಹಾರ ಸಿಗುತ್ತೆ. ಒಳ್ಳೆಯದಾಗಲಿ.